ನೀವು ETL ಟೆಸ್ಟರ್ ಅಥವಾ ಡೇಟಾಬೇಸ್ ಡೆವಲಪರ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋಲಿ ನಾನು ನಿಮಗೆ ಒಂದು ಟೂಲ್ ಹೇಳ್ಕೊಡ್ತೀನಿ. ಆ ಟೂಲ್ ಯೂಸ್ ಮಾಡಿಕೊಂಡು ನೀವು ಮಾಕಪ್ ಡೇಟಾ ಜನ್ರೇಟ್ ಮಾಡ್ಬೋದು. ಬಟ್ ಸ್ಪೆಷಾಲಿಟಿ ಏನು ಅಂದರೆ ನೀವು ಒಂದೊಂದು ಆಟ್ರಿಬ್ಯೂಟ್ನು ನೀವು ಕಂಟ್ರೋಲ್ ಮಾಡ್ಬೋದು. ಹೌ ದ ಡೇಟಾ ಈಸ್ ಜನ್ರೇಟೆಡ್ ಅಂತ ಹೇಳ್ಬಿಟ್ಟು ಬೇರೆ ಟೂಲ್ಗಿಂತ ಈ ಟೂಲಲ್ಲಿ ನಿಮಗೆ ಕಂಟ್ರೋಲು ಜಾಸ್ತಿ ಇದೆ. ಸೊ ಫುಲ್ ವಿಡಿಯೋ ನೋಡಿ. ಇದು ನಮಸ್ತೆ ಗೆಳೆಯರೆ, ನನ್ನ ಹೆಸರು ಬಿಂದು ಕುಮಾರ್ ಹಾಗೂ ನನ್ನ ಚಾನಲ್ಗೆ ಸುಸ್ವಾಗತ. ಇದ್ರ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಒಂದು ಟೂಲ್ ಮೇಲೆ. ಆ ಟೂಲ್ ಹೆಸರು ಫೇಕ್ ಟು DB ಅಂತ ಹೇಳಿ. ಫೇಕ್ ಟು DB ಬಂದು ಅದೊಂದು ಓಪನ್ ಸೋರ್ಸ್ ಟೂಲ್. ಅದು ಕೋಡ್ ಬಂದು ಗಿಟ್ಹಬ್ ಪೇಜಲ್ಲಿದೆ. ಇದೊಂದು ಕಮ್ಯಾಂಡ್ ಲೈನ್ ಯುಟಿಲಿಟಿ. ಇದನ್ನು ಯೂಸ್ ಮಾಡಿಕೊಂಡು ನೀವು ಮಾಕಪ್ ಡೇಟಾ ಜನ್ರೇಟ್ ಮಾಡ್ಬೋದು. ಆ ಟೂಲು ಎಷ್ಟು ಈಸಿಯೇ ಇದೆಯೋ ಯೂಸ್ ಮಾಡೋದಕ್ಕೆ, ಅಷ್ಟೇ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ಸು ಇದೆ. ಈ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಹಾಗೂ ಆ ಲಿಂಕ್ ಇವಾಗ ನಿಮ್ಮ ಸ್ಕ್ರೀನಲ್ಲೂ ಬರುತ್ತೆ. ಅದನ್ನೊಂದ್ಸಲಿ ಬೇಕಾದರೆ ನೋಡ್ಕೊಂಡು ಬನ್ನಿ. ಆ ಟೂಲ್ ಎಷ್ಟು ಈಸಿ ಇದೆಯೋ ಕೆಲವು ಡಿಸ್ಅಡ್ವಾಂಟೇಜಸ್ ಇದೆ. ಫಾರ್ ಎಕ್ಸಾಂಪಲ್, ಈ ಫೇಕ್ ಟು DBಗೆ ನೀವು ಆಟ್ರಿಬ್ಯೂಟ್ಸ್ ಲಿಸ್ಟ್ ಕೊಡಬೇಕು. ಅಂದರೆ ಯಾವ ಆಟ್ರಿಬ್ಯೂಟ್ಸ್ ಜನ್ರೇಟ್ ಮಾಡಬೇಕು ಅಂತ. ಅದು ಈ ಆಟ್ರಿಬ್ಯೂಟ್ ಲಿಸ್ಟು ಅವ್ರದ್ದೇ ಒಂದು ಸ್ಟ್ಯಾಂಡರ್ಡ್ ಇದೆ. ಆ ಸ್ಟ್ಯಾಂಡರ್ಡ್ ಲಿಸ್ಟಿಂದನೇ ನೀವು ಪಿಕ್ ಮಾಡಬೇಕು. ಅಂದರೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಕ್ರೆಡಿಟ್ ಕಾರ್ಡ್ ಅಂತೇಳಿ ಕೆಲವು ಲಿಸ್ಟ್ ಇದೆ. ಆ ಲಿಸ್ಟಿಂದನೇ ಚೂಸ್ ಮಾಡಬೇಕು. ಈಗ ಸಡನ್ನಾಗೆ ನಿಮ್ಮ ಹತ್ರ ಯಾವುದೋ ಒಂದು ಆಟ್ರಿಬ್ಯೂಟ್ ಇರುತ್ತೆ, ಬಟ್ ಆ ಆಟ್ರಿಬ್ಯೂಟ್ ಈ ಲಿಸ್ಟಲ್ಲಿ ಇಲ್ಲ ಅಂದರೆ ಫೇಕ್ ಟು DB ಹೆಲ್ಪ್ ಮಾಡೋಕ್ಕಾಗಲ್ಲ ಅಲ್ಲಿ ನಿಮಗೆ. ಸೊ ಅದನ್ನು ಮಾತ್ರ ನೀವು ಸಪ್ರೇಟಾಗಿ ಜನ್ರೇಟ್ ಮಾಡ್ಕೋಬೇಕಾಗುತ್ತೆ ಡೇಟಾ. ಅದೊಂದು ಲಿಮಿಟೇಷನು. ಇನ್ನೊಂದು ಲಿಮಿಟೇಷನ್ ಏನು ಅಂತ ಹೇಳಿದ್ರೆ, ಫೇಕ್ ಟು DBಲಿ ಜನ್ರೇಟ್ ಮಾಡೋ ಡೇಟಾ ಸೆಟ್ಗಳು ಐಸೋಲೇಟೆಡ್ ಆಗಿರುತ್ತೆ. ಐಸೋಲೇಟೆಡ್ ಅಂದರೆ ಏನು? ಇವಾಗ ನಿಮ್ಮ ಡೇಟಾಬೇಸಲ್ಲಿ ಒಂದು 5 ಟೇಬಲ್ ಇದೆ ಅಂತ ಇಟ್ಕೊಳ್ಳಿ. ಈ 5 ಟೇಬಲ್ಲು ಒಂದಕ್ಕೊಂದು ಪ್ರೈಮರಿ ಕೀ ಫಾರಿನ್ ಕೀ ರಿಲೇಷನ್ಶಿಪ್ ಇದೆ. ಸೊ ಈಗ 5 ಟೇಬಲ್ಗೂ ನೀವು ಡೇಟಾ ಜನ್ರೇಟ್ ಮಾಡಬೇಕು. ನೀವು ಫೇಕ್ ಟು DB ಉಪಯೋಗಿಸಿದ್ರೆ ಒಂದೊಂದು ಟೇಬಲ್ಗೂ ನೀವು ಸಪ್ರೇಟಾಗಿ ಡೇಟಾ ಜನ್ರೇಟ್ ಮಾಡಬೇಕು. ಅಷ್ಟು ಡೇಟಾ ಜನ್ರೇಟ್ ಮಾಡಿದ್ರೂ ಕೂಡ ದೇರ್ ಇಸ್ ನೋ ಗ್ಯಾರಂಟಿ ದಟ್ ನೀವು ಜಾಯಿನ್ ಮಾಡಿದ್ರೆ ಡೇಟಾ ಬರುತ್ತೆ ಅಂತ. ಏನಕ್ಕೆ ಅಂದರೆ ಪ್ರೈಮರಿ ಕೀ ಫಾರಿನ್ ಕೀ ವ್ಯಾಲ್ಯೂಸು ಮಿಸ್ಮ್ಯಾಚ್ ಆಗುತ್ತೆ ಬಿಟ್ವೀನ್ ಟೇಬಲ್ಸ್. ಓಕೆ, ದಟ್ ಈಸ್ ದ ನೇಚರ್ ಆಫ್ ಫೇಕ್ ಟು DB. ಸೊ ಇದು ಕೆಲವು ಲಿಮಿಟೇಷನ್ಸು ಫೇಕ್ ಟು DBದು. ನಾನು ಅದೇ ವಿಡಿಯೋಲಿ ಹೇಳಿದ್ದೆ, ಈ ಥರ ಇನ್ನೊಂದು ಟೂಲ್ ಇದೆ, ಆ ಟೂಲು ಇದಕ್ಕಿಂತ ಮೋರ್ ಪವರ್ಫುಲ್, ಮೋರ್ ಫೀಚರ್ಸ್ ಅಂತ ಹೇಳಿದೆ. ಈ ವಿಡಿಯೋ ಅದ್ರ ಬಗ್ಗೆನೇ. ಸೊ ಇವತ್ತು ನಾವು ಕಲಿಯೋ ಟೂಲ್ ಬಂದು ಅದರ ಹೆಸರು ಸಿಂತ್ ಅಂತ ಹೇಳಿ. ಸಿಂತ್ ಬಂದು ಮೇ ಬಿ ಇಟ್ಸ್ ಅ ಶಾರ್ಟ್ ಫಾರ್ಮ್ ಫಾರ್ ಸಿಂಥೆಟಿಕ್ ಅಂತ ಹೇಳ್ಬಿಟ್ಟು. ಇದು ದಿಸ್ ಇಸ್ ಆಲ್ಸೋ ಆ್ಯನ್ ಓಪನ್ ಸೋರ್ಸ್ ಟೂಲ್. ಇವ್ರ ಕೋಡ್ ಬಂದು ಗಿಟ್ಹಬ್ ಪೇಜಲ್ಲಿದೆ. ಇಟ್ಸ್ ವೆರಿ ವೆಲ್ ಡಾಕ್ಯುಮೆಂಟೆಡ್. ಇದು ನೋಡೋಕೆ ಹೋದರೆ ಫೇಕ್ ಟು DB ಥರನೇ ಇದೆ, ಬಟ್ ಇದು ಇನ್ನೂ ಜಾಸ್ತಿ ಫೀಚರ್ಸ್ ಇದೆ, ಜಾಸ್ತಿ ಕಂಟ್ರೋಲ್ ಕೊಡುತ್ತೆ. ಸೊ ಬನ್ನಿ ನೋಡೋಣ ಈ ಟೂಲ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನೋಡಿ, ಯಾವುದೇ ಟೂಲ್ ಕಲಿಬೇಕು ಅಂದರೆ ಫಸ್ಟ್ ಸ್ಟೆಪ್ ಬಂದೇನು ಡೌನ್ಲೋಡ್ ಮಾಡೋದು. ಸೊ ಇವಾಗ ಫಸ್ಟು ಡೌನ್ಲೋಡ್ ಮಾಡೋಣ ಸಿಂತ್ನ. ಈ ಸಿಂತ್ನ ಡೌನ್ಲೋಡ್ ಮಾಡೋದಕ್ಕೆ ಅದರ ವೆಬ್ಸೈಟ್ಗೆ ಹೋಗಿ, ವೆಬ್ಸೈಟ್ ಬಂದು Getsynth.com ಅಂತ ಹೇಳ್ಬಿಟ್ಟು, ಅದು ಲಿಂಕ್ ಬಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಅಲ್ಲೂ ನೋಡ್ಬೋದು. ಈ Getsynth ವೆಬ್ಸೈಟಲ್ಲಿ ನಿಮಗೆ ಟಾಪ್ ರೈಟಲ್ಲಿ ನೋಡಿ Getsynth ಅಂತ ಬಟನ್ ಇದೆ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಡೌನ್ಲೋಡ್ ಸಿಂತ್ ಅಂತಿದೆ, ಬಟ್ ಇದನ್ನು ಯೂಸ್ ಮಾಡಬೇಡಿ. ಇಲ್ಲಿ ನೋಡಿ ನಾಟ್ ರನ್ನಿಂಗ್ ವಿಂಡೋಸ್, ಸಿ ಅದರ್ ಇನ್ಸ್ಟಾಲೇಷನ್ ಆಪ್ಷನ್ಸ್ ಅಂತಿದೆ. ಈ ಅದರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಡಾಕ್ಯುಮೆಂಟೇಷನ್ ಪೇಜ್ಗೆ ಹೋಗುತ್ತೆ. ಈ ಗೆಟಿಂಗ್ ಸ್ಟಾರ್ಟೆಡಲ್ಲಿ ವಿಂಡೋಸ್ ಚೂಸ್ ಮಾಡಿ ಈ ಡೌನ್ಲೋಡ್ ಬಟನ್ ಪ್ರೆಸ್ ಮಾಡಿ. ನೋಡಿ, ಇವಾಗ ಫೈಲ್ ಡೌನ್ಲೋಡ್ ಆಗಿದೆ. ಅದು ಬಂದು ಫೈಲ್ ನೇಮ್ ಈ ಥರ ಇರುತ್ತೆ, ಸಿಂತ್ ವಿಂಡೋಸ್ ಲೇಟೆಸ್ಟ್ 8664.exe ಅಂತೇಳಿ. ಅದು ಬರೀ ಜಸ್ಟ್ 18 MB ಫೈಲ್. ಸೊ ಇಟ್ಸ್ ಅ ವೆರಿ ಸ್ಮಾಲ್ ಪ್ರೋಗ್ರಾಮ್. ಇದು ಫೈಲ್ ನೇಮ್ ಲೆಂತಿಯಾಗಿರೋದ್ರಿಂದ ನಾನು ಏನು ಮಾಡಿದ್ದೀನಿ, ಈ ಫೈಲ್ನ ಕಾಪಿ ಮಾಡಿ synth.exe ಅಂತ ಒಂದು ಶಾರ್ಟಾಗಿ ಒಂದು ಹೆಸರಿಟ್ಟಿದ್ದೀನಿ. ಓಕೆ, ಸೊ ಇದು ನೋಡೋಣ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ನಿಮಗೆ ಕಲಿಯೋಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇನ್ನೂ ಕೆಲವು ಫೈಲ್ಸ್ ನಾನು ಆ್ಯಡ್ ಮಾಡ್ತೀನಿ. ಓಕೆ, ಇದು synth commands.txt, DB scripts ಹಾಗೂ ಕಸ್ಟಮರ್ ಫೋಲ್ಡರ್. ಇದೆಲ್ಲ ಎಲ್ಲಿ ಸಿಗುತ್ತೆ? ಇದು ನನ್ನ ಗಿಟ್ಹಬ್ ರೆಪಾಸಿಟರಿ ಪೇಜಲ್ಲಿದೆ. ಸೊ ಈ ಲಿಂಕ್ ಕೂಡ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ. ನೀವು ಈ ಗಿಟ್ಹಬ್ಗೆ ಹೋಗ್ಬಿಟ್ಟು ಈ 2 ಫೈಲು ಹಾಗೂ ಒಂದು ಫೋಲ್ಡರ್ ಇದನ್ನು ಡೌನ್ಲೋಡ್ ಮಾಡಿ. ಇದರಲ್ಲೂ ಜಾಸ್ತಿ ಏನು ಡೇಟಾ ಇಲ್ಲ, ಇಟ್ಸ್ ಅ ವೆರಿ ಸ್ಮಾಲ್ ಫೈಲ್. ನೀವು ಕಸ್ಟಮರ್ ಫೋಲ್ಡರ್ ಓಪನ್ ಮಾಡಿದ್ರೆ ಅದರಲ್ಲಿ ಒಂದೊಂದು JSON ಫೈಲ್ಸ್ ಇದೆ ಅಷ್ಟೇ. 5 JSON ಫೈಲ್ಸ್ ಇದೆ, ಎಲ್ಲ ಸ್ಮಾಲ್ ಫೈಲ್ಸ್. ಸೊ ಇದನ್ನು ಫುಲ್ಲು ಡೌನ್ಲೋಡ್ ಮಾಡಿ ಈ ಫೈಲ್ಸು ಹಾಗೂ ಈ synth exe ಎಲ್ಲ ಒಂದೇ ಫೋಲ್ಡ್ರಲ್ಲಿ ಸೇವ್ ಮಾಡಿಟ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಮಾಡಿದ್ದೀನಲ್ಲ, ಒಂದೇ ಫೋಲ್ಡ್ರಲ್ಲಿ ಎಲ್ಲ ಫೈಲ್ಸು ಸೇವ್ ಮಾಡಿಟ್ಕೊಳ್ಳಿ. ನೀವಿಷ್ಟು ಮಾಡಿದ್ರೆ ನಿಮಗೆ ಈ ಡೆಮೋಗೆ ಏನೇನು ಟ್ರೈ ಮಾಡಬೇಕೋ ಅದೆಲ್ಲ ನಿಮಗೆ ರೆಡಿ. ಇನ್ನು ಒಂದೇ ಒಂದು ಬಾಕಿ ಇದೆ, ಅದೇನು ಅಂದರೆ ಡೇಟಾಬೇಸ್. ಸೊ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಹತ್ರ ಡೇಟಾಬೇಸ್ ಆಲ್ರೆಡಿ ಇರ್ಬೋದು. ಹಾಗಿದ್ದಲ್ಲಿ ನಿಮ್ಮ ಡೆವಲಪ್ಮೆಂಟ್ ಡೇಟಾಬೇಸ್ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ
ಒಂದು ಟೆಂಪ್ರರಿ ಡೇಟಾಬೇಸು ಡಾಕರಲ್ಲಿ ಸ್ಪಿನ್ ಮಾಡ್ಬೋದು. ನೋಡಿ ನಾನು ಮಾಡಿದ್ದೀನಿ ಆಲ್ರೆಡಿ, ನಾನು ಅದನ್ನೇ ಯೂಸ್ ಮಾಡ್ತೀನಿ. ಡಾಕರಲ್ಲಿ ನಾನೊಂದು ಪೋಸ್ಟ್ಗ್ರೆಸ್ ಇನ್ಸ್ಟೆನ್ಸ್ ರನ್ ಆಗ್ತಾಯಿದೆ. ಇಲ್ಲಿ ಒಂದು ಹೊಸ ಡೇಟಾಬೇಸ್ ಇವಾಗ ಕ್ರಿಯೇಟ್ ಮಾಡಬೇಕು ಫಾರ್ ಟ್ರೈಯಿಂಗ್ ಔಟ್ ದ ಸಿಂತ್. ಸೊ ಅದು ಹೇಗೆ ಮಾಡೋದು? ರೈಟ್ ಕ್ಲಿಕ್, ಕ್ರಿಯೇಟ್ ನ್ಯೂ ಡೇಟಾಬೇಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಈ ಡೇಟಾಬೇಸ್ಗೆ ಹೆಸರು ಮಾಕಪ್ ಡೇಟಾ ಅಂತ ಕೊಡ್ತೀನಿ. ನೋಡಿ ಇವಾಗ ನೀವು ನಾನು ರನ್ ಮಾಡೋ ಕಮ್ಯಾಂಡ್ಸ್ನೇ ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ಕಾಪಿ ಮಾಡ್ತೀರಾ ಅಂದರೆ ನೀವು ಸೇಮ್ ಡೇಟಾಬೇಸ್ ನೇಮ್ ಕೊಡಿ. ಇಲ್ಲ ನೀವೇನೋ ಬೇರೆ ಏನೋ ಹೆಸರು ಕೊಡ್ತಾ ಇದೆ ಅಂದರೆ ಇದನ್ನು ನೆನ್ಪಿಟ್ಕೊಳ್ಳಿ, ಲೇಟ್ರ್ ನೀವು ನಿಮ್ಮ ಕಮ್ಯಾಂಡ್ಸ್ನ ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ಸದ್ಯಕ್ಕೆ ಈಗ ಮಾಕಪ್ ಡೇಟಾ ಅಂತ ಇಟ್ಟಿದ್ದೀನಿ. ಓಕೆ ಕ್ಲಿಕ್ ಮಾಡಿ. ಸೊ ನೋಡಿ ಇವಾಗ ಡೇಟಾಬೇಸ್ ಕ್ರಿಯೇಟ್ ಆಯಿತು. ಅದರಲ್ಲಿ ಯಾವುದೇ ರೀತಿ ಆಬ್ಜೆಕ್ಟ್ಸ್ ಆಗಲಿ ಏನೂ ಇಲ್ಲ. ಇಲ್ಲಿ ಕೆಲವು ಟೇಬಲ್ಸ್ ನಾವು ಕ್ರಿಯೇಟ್ ಮಾಡಬೇಕು. ಈ ಟೇಬಲ್ಸ್ ಕ್ರಿಯೇಟ್ ಮಾಡೋದಕ್ಕೆ ನೀವು ಮತ್ತೆ ಅದೇ ಫೋಲ್ಡರ್ಗೆ ಹೋದರೆ ನೋಡಿ dbscripts.sql ಅಂತ ಒಂದು ಫೈಲ್ ಇದೆ. ಅದು ನೀವು ಗಿಟ್ಹಬ್ ರೆಪೋಯಿಂದ ಡೌನ್ಲೋಡ್ ಮಾಡಿರ್ತೀರ. ಈ ಎಲ್ಲ ಕಮೆಂಟ್ಸ್ನೂ ಕಾಪಿ ಮಾಡಿ. ಇಲ್ಲಿ ಒಂದು 5 ಟೇಬಲ್ ಕಾಪಿ ಆಗುತ್ತೆ, ಕ್ರಿಯೇಟ್ ಆಗುತ್ತೆ. ಸೊ ಈ ಸ್ಕ್ರಿಪ್ಟ್ನ ಕಾಪಿ ಮಾಡಿ DBವರೆಗೆ ಹೋಗ್ಬಿಟ್ಟು, ಅಥವಾ ನಿಮ್ಮ ಹತ್ರ ಯಾವ ಡೇಟಾಬೇಸ್ ಕ್ಲೈಂಟ್ ಮಾಡ್ತಾ ಇದೆಯೋ ಆ ಡೇಟಾಬೇಸ್ ಕ್ಲೈಂಟಲ್ಲಿ ಪೇಸ್ಟ್ ಮಾಡಿ ಇದನ್ನು ರನ್ ಮಾಡಿ. ಸೊ ಕಮ್ಯಾಂಡ್ ರನ್ ಆಯಿತು, ಎಲ್ಲ ಟೇಬಲ್ಸ್ ಕ್ರಿಯೇಟ್ ಆಗಿದೆ, ಬಟ್ ದೀಸ್ ಆರ್ ಎಂಟಿ ಟೇಬಲ್ಸ್. ಸೊ ಇವಾಗ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಒಂದು ಹೊಸ ಸ್ಕೀಮಾ ಬಂದಿರುತ್ತೆ, ಕಸ್ಟಮರ್ ಡೇಟಾ ಅಂತ ಹೇಳಿಬಿಟ್ಟು. ಅದರಲ್ಲಿ ಕೆಲವು ಟೇಬಲ್ಸ್ ಇದೆ. ಸೊ ಈಗ ನಾವು ಸಿಂತ್ ಕಮ್ಯಾಂಡ್ಸನ್ನ ನೋಡೋಣ. ಸಿಂತ್ ಕಮ್ಯಾಂಡ್ಸ್ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಕೆಲವು ಕಮ್ಯಾಂಡ್ಸ್ನ ಟೈಪ್ ಮಾಡಿ ಇಟ್ಟಿದ್ದೀನಿ. ಅದೆಲ್ಲಿದೆ? ಈ ಸಿಂತ್ ಕಮ್ಯಾಂಡ್ಸ್.txt ಅಂತ ಒಂದು ಫೈಲ್ ಇದೆ. ಆ ಫೈಲಲ್ಲಿ ಕಮ್ಯಾಂಡ್ 1 2 3 4 ಅಂತೇಳಿ ಒಂದು 6 ಕಮ್ಯಾಂಡ್ಸ್ ಇದೆ. ಈ ಮೊದಲನೇ ಕಮ್ಯಾಂಡ್ ನೋಡೋಣ ಬನ್ನಿ. ಮೊದಲನೇ ಕಮ್ಯಾಂಡು ಸಿಂತ್ ಅಂದರೆ ಏನು? ಇಟ್ ಈಸ್ ದ ನೇಮ್ ಆಫ್ ದ exe ಫೈಲ್. ಓಕೆ, ಸಿಂತ್ ಕಮ್ಯಾಂಡ್ ಬಂದು ಜನ್ರೇಟ್. ಆಮೇಲೆ ಈ ಕೊನೆಯಲ್ಲಿ ಏನಿದೆ ಕಸ್ಟಮರ್ ಅಂತ ಹೇಳ್ತಾ ಇದ್ದೀವಿ. ಏನಿದು ಕಸ್ಟಮರ್ ಅಂದರೆ ಏನು? ಇನ್ಪುಟ್ಟು. ಕಸ್ಟಮರ್ ಅಂದರೆ ಇಟ್ ಈಸ್ ದ ನೇಮ್ ಆಫ್ ದ ಸ್ಕೀಮಾ. ಓಕೆ, ಇಟ್ ಈಸ್ ದ ನೇಮ್ ಆಫ್ ದ ಸ್ಕೀಮಾ. ಸೊ ನೀವು ಇಲ್ಲಿ ವಾಪಸ್ ಈ ಫೋಲ್ಡ್ರಿಗೆ ಬಂದರೆ ನೋಡಿ ಸಿಂತ್ ಕಮ್ಯಾಂಡ್ ಇಲ್ಲಿದೆ, ಅದೇ ಪಾತಲ್ಲಿ ನಾವು ಕಸ್ಟಮರ್ ಅಂತ ಒಂದು ಫೋಲ್ಡರ್ ಇಟ್ಟಿದ್ದೀವಿ. ಸೊ ಅದನ್ನೇ ನಾವು ಕಮ್ಯಾಂಡಲ್ಲಿ ಹೇಳ್ತಾ ಇರೋದು, ಈ ಥರ ಸಿಂತ್ ಜನ್ರೇಟ್ ಫಾರ್ ದಿಸ್ ಕಸ್ಟಮರ್ ಫೋಲ್ಡರ್ ಅಂತ ಹೇಳ್ಬಿಟ್ಟು. ನಾವು ಫೋಲ್ಡರ್ ಅಂತ ಹೇಳ್ತೀವಿ, ಬಟ್ ಸಿಂತ್ ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ ಅಂದರೆ ಕಸ್ಟಮರ್ ಇಸ್ ದ ನೇಮ್ ಆಫ್ ಅ ಸ್ಕೀಮಾ ಅಂತ ಹೇಳ್ಬಿಟ್ಟು. ಓಕೆ, ಈ ಕಸ್ಟಮರ್ ಓಪನ್ ಮಾಡಿದ್ರೆ ಇದರಲ್ಲಿ ನೋಡಿ ಹಲವಾರು ಫೈಲ್ಗಳಿದೆ. ಇದನ್ನೇನು ಹೇಳ್ತೀವಿ ಅಂದರೆ ಕಲೆಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ 5 ಕಲೆಕ್ಷನ್ಸ್ ಇದೆ. ಕಸ್ಟಮರ್ V1 V2 V3 V4 ಹಾಗೂ ಅಡ್ರೆಸ್ V1. ಈ ಥರ 5 JSON ಫೈಲ್ ಇದೆ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಅದೇ ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಅಲ್ಲಿ ಎಷ್ಟೊಂದು ಕಲೆಕ್ಷನ್ ಇದ್ದರೂ ಕೂಡ ನಾವು ಹೇಳ್ತಾ ಇರೋದು ಈ ಫಸ್ಟ್ ಕಮ್ಯಾಂಡಲ್ಲಿ ಬರೀ ಒಂದೇ ಒಂದು ಕಲೆಕ್ಷನ್ಗೆ ಡೇಟಾ ಜನ್ರೇಟ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಈ ಕಮ್ಯಾಂಡ್ ತೊಗೋಣ ಇವಾಗ, ಕಾಪಿ ಮತ್ತು ಫೋಲ್ಡರ್ ಹೋಗಿ ಈ ಸಿಂತ್ ಎಲ್ಲಿದೆಯೋ ಅಲ್ಲಿಂದ ಒಂದು ಕಮ್ಯಾಂಡ್ ಲೈನ್ ಶುರು ಮಾಡೋಣ. ನೋಡಿ ಕಮ್ಯಾಂಡ್ ಲೈನ್ ಬಂತು. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ತೀನಿ. ಸಿಂತ್ ಜನ್ರೇಟ್ ಕಲೆಕ್ಷನ್ ಕಸ್ಟಮರ್ V1 ಕಸ್ಟಮರ್ ಅಂತ ಹೇಳಿ ಇದು ಎಂಟ್ರ್ ಮಾಡಿದ್ರೆ ನೋಡಿ 2 ರೆಕಾರ್ಡ್ ಜನ್ರೇಟ್ ಆಯಿತು. ಓಕೆ, ಜೋ ಅಟ್ ಎಕ್ಸಾಂಪಲ್ ಅಟ್ ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಸಲ ಸೇಮ್ ಕಮ್ಯಾಂಡ್ ರನ್ ಮಾಡ್ತೀನಿ, ಮತ್ತು ಸೇಮ್ ಡೇಟಾ ಜನ್ರೇಟ್ ಆಗ್ತಾಯಿದೆ. ಸೊ ಇದು ಹೇಗೆ ಜನ್ರೇಟ್ ಆಗ್ತಾಯಿದೆ? ಇಲ್ಲಿ ಯಾಕೆ ಕಸ್ಟಮರ್ ಐಡಿನೇ ಬರ್ತಾ ಇದೆ ಆರ್ ಇಮೇಲ್ ಐಡಿನೇ ಬರ್ತಾ ಇದೆ? ಯಾಕೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಥವಾ ಸಿಟಿ ಸ್ಟೇಟ್ ಬರ್ತಾ ಇಲ್ಲ? ಹಾಗಿದ್ದರೆ ಈ ಕಸ್ಟಮರ್ V1ನಲ್ಲಿ ಏನೋ ಇರಬೇಕು ವಿಚ್ ಇಸ್ ಗೈಡಿಂಗ್ ದಿಸ್ ಜನ್ರೇಷನ್ ಆಫ್ ಡೇಟಾ. ಸೊ ಅದನ್ನು ನೋಡೋಣ ಬನ್ನಿ. ಸೊ ಈ ಕಸ್ಟಮರ್ ಫೋಲ್ಡ್ರಿಗೆ ಹೋಗ್ಬಿಟ್ಟು ಈ ಕಸ್ಟಮರ್ V1.json ಫೈಲ್ನ ನೀವು ಯಾವುದಾದ್ರೂ Notepad++ ಅಲ್ಲಿ ಓಪನ್ ಮಾಡಿದ್ರೆ ನೀವು ನೋಡ್ಬೋದು ಇಟ್ ಈಸ್ ನಥಿಂಗ್ ಬಟ್ ಅ JSON ಫೈಲ್. ಇದಕ್ಕೊಂದು ಸ್ಟ್ರಕ್ಚರ್ ಇದೆ, ಆ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಳ್ಳೋಣ. ಈ JSONನಲ್ಲಿ ರೂಟ್ ಲೆವೆಲ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಇಲ್ಲಿ 3 ರೂಟ್ ಲೆವೆಲ್ ಎಲಿಮೆಂಟ್ಸ್ ಇದೆ. ಅದು ಯಾವ್ದು ಅಂದರೆ ಟೈಪ್, ಲೆಂತ್ ಆ್ಯಂಡ್ ಕಂಟೆಂಟ್. ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಕಂಟೆಂಟು. ಹಾಗಾಗಿ ಈ ಲೆಂತ್ನ ನಾನು ಸದ್ಯಕ್ಕೆ ಕೊಲ್ಯಾಪ್ಸ್ ಮಾಡ್ತೀನಿ. ಲೆಂತ್ ಟೈಪು ಆಮೇಲೆ ನೋಡೋಣ. ಕಂಟೆಂಟ್ನ ನೋಡೋಣ ಬನ್ನಿ. ನೋಡಿ ಕಂಟೆಂಟ್ ಒಳಗಡೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಕಂಟೆಂಟ್ ಈಸ್ ಆಲ್ವೇಸ್ ಆಫ್ ದ ಟೈಪ್ ಆಬ್ಜೆಕ್ಟ್. ವಿ ಆರ್ ಮೆನ್ಷನಿಂಗ್ ದ ನೇಮ್ ಆಫ್ ದ ಫಸ್ಟ್ ಆಟ್ರಿಬ್ಯೂಟ್ ವಿಚ್ ಇಸ್ ಕಸ್ಟಮರ್ _ID.
ಇಲ್ಲಿ ಇಟ್ ಇಸ್ ಟೋಟಲಿ ಅಪ್ ಟು ಯು. ನಿಮಗೆ ಯಾವ ಹೆಸರು ಬೇಕೋ ಅಲ್ಲಿ ಇಡ್ಬೋದು. ಇಲ್ಲಿ ಕಸ್ಟಮರ್ ಐ ಡಿ ಅಂತ ಇಡ್ಬೋದು, ಕಸ್ಟಮರ್ ಕೀ ಅಂತ ಇಡ್ಬೋದು, ಅಥವಾ ಪೀಪಲ್ ಐಡೆಂಟಿಫಿಕೇಷನ್ ಅಂತ ಇಡ್ಬೋದು. ನಿಮ್ಗೆ ಏನು ಹೆಸರು ಬೇಕೋ ಅಲ್ಲಿ ಇಡ್ಬೋದು ಇಲ್ಲಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಯುವರ್ ವಿಶ್. ಇದ್ರ ಒಳಗಡೆ ಏನು ಮಾಡ್ತಾ ಇದ್ದೀವಿ, ನಾವು ಹೇಗೆ ಡೇಟಾ ಜನ್ರೇಟ್ ಮಾಡಬೇಕೋ ಅದನ್ನು ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ಫಸ್ಟ್ ಬಂದು ವಾಟ್ ಇಸ್ ದ ಡೇಟಾ ಟೈಪ್. ಡೇಟಾ ಟೈಪ್ ಇಟ್ ಈಸ್ ಆಫ್ ದ ಟೈಪ್ ಸ್ಟ್ರಿಂಗ್ ಅಂತ ಹೇಳಬೇಕು. ಓಕೆ, ಅದು ಫಸ್ಟ್. ನೆಕ್ಸ್ಟ್ ಬಂದು ಹೇಗೆ ಡೇಟಾ ಜನ್ರೇಟ್ ಮಾಡೋದು. ನೋಡಿ, ನೀವು ಯಾವುದೇ ಮಾಕಪ್ ಡೇಟಾ ಜನ್ರೇಟರ್ ತೊಗೊಂಡ್ರು ಅದರಲ್ಲಿ ಒಂದು ಕಾನ್ಸೆಪ್ಟ್ ಇರುತ್ತೆ, ಇಟ್ ಇಸ್ ಕಾಲ್ಡ್ ಜನ್ರೇಟರ್ ಅಂತ ಹೇಳ್ಬಿಟ್ಟು. ಜನ್ರೇಟರ್ ಅಂದರೆ ಯಾವ ಥರದ್ದು ಡೇಟಾ ಜನ್ರೇಟ್ ಆಗಬೇಕು ಅಂತ. ಇಮೇಲ್ ಐ ಡಿನ, SSN, ಕ್ರೆಡಿಟ್ ಕಾರ್ಡ್ ನಂಬರ, ಫೋನ್ ನಂಬರ, ಈ ಥರ ಒಂದೊಂದು ಚೂಸ್ ಮಾಡ್ಬೋದು. ಇಲ್ಲಿ ನಾವೇನು ಮಾಡಿದ್ದೀವಿ, ನಾವು ಈ ಸೇಫ್ ಇಮೇಲ್ ಅನ್ನೋ ಜನ್ರೇಟರ್ ಚೂಸ್ ಮಾಡಿದ್ದೀವಿ. ನೀವು ಆ್ಯಕ್ಚುಲಿ ಈ ಸಿಂತ್ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಈ ಸೇಫ್ ಇಮೇಲ್ ಬಂದು ಇಟ್ ಇಸ್ ಒನ್ ಆಫ್ ದ ಸ್ಟ್ಯಾಂಡರ್ಡ್ ಜನ್ರೇಟರ್ಸ್. ಇದ್ರ ಜೊತೆ ಇನ್ನೂ ಸಾಕಷ್ಟು ಜನ್ರೇಟರ್ಸ್ ಇದೆ, ಅದನ್ನು ನಾನು ವಿಡಿಯೋ ಕೊನೆಗೆ ನಾನು ತೋರಿಸ್ತೀನಿ. ಸೊ ಇಲ್ಲಿ ನಾವೇನು ಮಾಡಿದ್ದೀವಿ, ಕಸ್ಟಮರ್ ಐ ಡಿಗೆ ನಾವು ಇಮೇಲ್ ಅನ್ನೋ ಜನ್ರೇಟರ್ನ ನಾವು ಕೊಟ್ಟಿದ್ದೀವಿ. ಓಕೆ, ಅಷ್ಟೇ. ಸೊ ಇಷ್ಟೇ ಇರೋದು ಈ JSON ಫೈಲು. ಇವಾಗ ಈ ಲೆಂತ್ ಟೈಪ್ ನೋಡಬೇಕು ಅಂದರೆ ನೋಡಿ, ಟೈಪ್ ಅರೆ ಅದು ಯಾವಾಗಲೂ ಹೀಗೆ ಇರುತ್ತೆ, ನೀವೇನು ಯೋಚನೆ ಮಾಡೋದು ಬೇಕಿಲ್ಲ. ಲೆಂತಲ್ಲಿ ನಾವು ಎಷ್ಟು ಡೇಟಾ ಜನ್ರೇಟ್ ಆಗಬೇಕು ಅಂತ ಇಲ್ಲಿ ಕಂಟ್ರೋಲ್ ಮಾಡ್ತೀವಿ. ಇಲ್ಲಿ ಟೈಪ್ ಬಂದು ನಂಬರ್ ಇರುತ್ತೆ, ಸಬ್ ಟೈಪ್ ಬಂದು ಅನ್ಸೈನ್ಡ್ 64 ಇರುತ್ತೆ. ಇಲ್ಲೂ ನೀವೇನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ, ಇದು ಯಾವಾಗಲೂ ಹೀಗೆ ಇರುತ್ತೆ. ನೀವು ಏನೇ ಚೇಂಜ್ ಮಾಡಬೇಕಾದ್ರೂ ಮೋಸ್ಟ್ಲಿ ನೀವು ಇದು ಎರಡನ್ನೇ ನೀವು ಟಚ್ ಮಾಡೋದು. ಏನು, ಲೋ ಆ್ಯಂಡ್ ಹೈ. ಲೋ ಆ್ಯಂಡ್ ಹೈ ಏನು, ಲೋ ಅಂದರೆ ಹೌ ಮೆನಿ ಮಿನಿಮಮ್ ನಂಬರ್ ಆಫ್ ರೆಕಾರ್ಡ್ಸ್ ಯು ವಾಂಟ್ ಟು ಜನ್ರೇಟ್, ಹೈ ಅಂದರೆ ಹೌ ಮೆನಿ ಮ್ಯಾಕ್ಸಿಮಮ್ ನಂಬರ್ ಆಫ್ ರೆಕಾರ್ಡ್ಸ್ ಯು ಜನ್ರೇಟ್ ಅಂತ ಹೇಳ್ಬಿಟ್ಟು. ಓಕೆ, ಈಗ 2 ಅಂತ ಕೊಟ್ಟರೆ ಮಿನಿಮಮ್ 2 ರೆಕಾರ್ಡ್ಸ್ ಜನ್ರೇಟ್ ಆಗೇ ಆಗುತ್ತೆ. ಹೈ ಅಂದರೆ ಮ್ಯಾಕ್ಸಿಮಮ್ 3 ರೆಕಾರ್ಡ್ಸ್ ಆಗುತ್ತೆ. ಈ ಸ್ಟೆಪ್ ಬಂದು 1 ಇರುತ್ತೆ, ಯಾಕಂದರೆ ಈ ಡಿಫ್ರೆನ್ಸ್ ಬಿಟ್ವೀನ್ 2 ಆ್ಯಂಡ್ 3 ಇಂಟರ್ವಲ್ ಶುಡ್ ಆಲ್ವೇಸ್ ಬಿ 1. ಅಂದರೆ 2.1, 2.2, 2.3 ಆ ಥರ ಇಲ್ಲ. ನಮಗೆ 2 ಆದಮೇಲೆ ಡೈರೆಕ್ಟಾಗಿ 3 ಅಲ್ವಾ. ಸೊ ಹಾಗಾಗಿ ನಾವು ಸ್ಟೆಪ್ ಬಂದು ಆಲ್ವೇಸ್ 1 ಅಂತಲೇ ಇರುತ್ತೆ. ಇಲ್ಲಿ ಇವಾಗ ನಾನು 20 ಕೊಟ್ಟು ಇಲ್ಲಿ 300 ಅಂತ ಕೊಟ್ಟರೆ ಇಲ್ಲಿ ಏನು ಅಂದರೆ ಮಿನಿಮಮ್ 20 ರೆಕಾರ್ಡ್ಸ್ ಜನ್ರೇಟ್ ಮಾಡು, ಮ್ಯಾಕ್ಸಿಮಮ್ 300 ರೆಕಾರ್ಡ್ಸ್ ಜನ್ರೇಟ್ ಮಾಡು. ಬಟ್ ಅದ್ರ ಮಧ್ಯ ವೇರಿ ಆಗೋದೇನು ಅಂದರೆ ಅಟ್ ಎನ್ ಇಂಟರ್ವಲ್ ಆಫ್ 1. ಅಂದರೆ 20+1 ಆರ್ 21+1 ಆ ಥರ 21, 22, 23 ಅಂತೇಳಿ ಒಂದು ಡಿಸ್ಕ್ರೀಟ್ ನಂಬರ್ ಆಗಿ ಹೋಗುತ್ತಿದ್ದು. ಓಕೆ, ನಿಮಗಿದು ಗೊತ್ತಿಲ್ಲ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಲೋ ಹೈ ಮಾತ್ರ ಕಂಟ್ರೋಲ್ ಮಾಡ್ಕೊಳ್ಳಿ ಸಾಕು. ಸೊ ಇಷ್ಟೇ ಈ JSON ಫೈಲಲ್ಲಿ ಇರೋದು. ಸೊ ನೀವು ನೋಡ್ಬೋದು, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ ತಕ್ಷಣ ನಮಗೆ ಇಲ್ಲಿ ಡೇಟಾ ಬರ್ತಾ ಇದೆ, 2 ರೆಕಾರ್ಡ್ಸ್ ಬರ್ತಾ ಇದೆ. ಈಗ ನೆಕ್ಸ್ಟ್ ಏನು ಅಂದರೆ, ನೀವು ಯಾವುದೇ ರೀತಿ ಮಾಕಪ್ ಡೇಟಾ ಜನ್ರೇಟ್ ಮಾಡೋವಾಗ ನೀವು ಕಮ್ಯಾಂಡ್ ಲೈನಲ್ಲಿ ಜನ್ರೇಟ್ ಮಾಡಲ್ಲ. ಅಂದರೆ ಕಮ್ಯಾಂಡ್ ಲೈನಲ್ಲಿ ಜನ್ರೇಟ್ ಮಾಡಿ ನೀವು ಏನೂ ಉಪಯೋಗ ಇಲ್ಲ. ಯೂಶ್ವಲಿ ನಾವು ಈ ಡೇಟಾನ ಡೇಟಾಬೇಸಲ್ಲಿ ಜನ್ರೇಟ್ ಮಾಡೋಕ್ಕೆ ಇಷ್ಟಪಡೋದು, ದಟ್ ಈಸ್ ದಿ ಅಬ್ಜೆಕ್ಟಿವ್. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಸಿಂತ್ ಕಮ್ಯಾಂಡ್ ನೀವು ಮತ್ತೆ ಈ synth commands.txt ಫೈಲ್ಗೆ ಹೋದರೆ ಈ ಸೆಕೆಂಡ್ ಕಮ್ಯಾಂಡ್ ನೋಡೋಣ. ಇವಾಗ ಸೆಕೆಂಡ್ ಕಮ್ಯಾಂಡ್ ಆಲ್ಸೋ ಸ್ಟಾರ್ಟ್ಸ್ ವಿತ್ ಸಿಂತ್ ಜನ್ರೇಟ್ ಕಲೆಕ್ಷನ್ ಮತ್ತು ಕೊನೆಯಲ್ಲಿ ಕಸ್ಟಮರ್ ಅಂತಿದೆ. ಇಲ್ಲಿ ಮಧ್ಯ ಏನಿದೆ ನೋಡೋಣ, ಹೊಸ ಆಪ್ಷನ್ಸು. ಈ ಫಸ್ಟ್ ಪ್ಯಾರಾಮೀಟರ್ ಬಂದು ಸ್ಕೀಮಾ ಕಸ್ಟಮರ್ ಡೇಟಾ ಅಂತಿದೆ. ಇದೇನು ಅಂದರೆ ಡೇಟಾಬೇಸಿಗೆ ಬರೆಯುವಾಗ ಡೇಟಾಬೇಸಲ್ಲಿ ಒಂದು ಸ್ಕೀಮಾ ಕ್ರಿಯೇಟ್ ಮಾಡು, ಇಟ್ ಇಸ್ ಕಾಲ್ಡ್ ಕಸ್ಟಮರ್ ಡೇಟಾ ಅಂತ ಹೇಳ್ಬಿಟ್ಟು, ಅಥವಾ ಸ್ಕೀಮಾ ಇದ್ದರೆ ಅದನ್ನು ಯೂಸ್ ಮಾಡು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟು ಪೋಸ್ಟ್ಗ್ರೆಸ್ದು ಅಡ್ರೆಸ್ ಕೊಡ್ತಾ ಇದ್ದೀವಿ. ಈಗ ಎನಿ ಪೋಸ್ಟ್ಗ್ರೆಸ್ ಡೇಟಾಬೇಸ್ ನೀವು ಕನೆಕ್ಟ್ ಮಾಡಬೇಕು ಅಂದರೆ ನೀವು ಅದರದ್ದು ಡೀಟೇಲ್ಸ್ ಕೊಡಬೇಕು, URL, ಯೂಸರ್ ನೇಮ್, ಪೋರ್ಟ್, ಪಾಸ್ವರ್ಡ್ ಆ್ಯಂಡ್ ಸೊ ಆನ್. ಸೊ ಇಲ್ಲಿ ನೋಡ್ಬೋದು, ಈ 2 ಅನ್ನೋ ಪ್ಯಾರಾಮೀಟರ್ ಕೊಟ್ಬಿಟ್ಟು ನಾವು ಪೋಸ್ಟ್ಗ್ರೆಸ್ ಡ್ರೈವರ್, ಯೂಸರ್ ನೇಮ್, ಪಾಸ್ವರ್ಡ್, ಹೋಸ್ಟ್, ಪೋರ್ಟ್ ಆ್ಯಂಡ್ ದ ಡೇಟಾಬೇಸ್. ನೋಡಿ, ಒಂದು ಪೋಸ್ಟ್ಗ್ರೆಸ್ ಡೇಟಾಬೇಸಲ್ಲಿ ಮಲ್ಟಿಪಲ್ ಡೇಟಾಬೇಸಸ್ ಇರ್ಬೋದು. ಸೊ ಈ ವಿಡಿಯೋ ಶುರು ಆದಾಗ ನಾನು ಒಂದು ಮಾಕಪ್ ಡೇಟಾ ಅಂತ ಒಂದು ಎಂಟಿ ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ವಿ, ಅದರ ರೆಫರೆನ್ಸ್ ನಾನಿಲ್ಲಿ ಕೊಡ್ತಾಯಿದ್ದೀನಿ. ಆಮೇಲೆ ಅದ್ರ ಜೊತೆ ಇನ್ನೊಂದು ಸೈಜ್ 30 ಅಂತ ಕೊಟ್ಟಿದ್ದೀನಿ. ಇದು ಏನು ಅಂತ ನೋಡೋಣ. ಸೊ ಈಗ ಕಾಪಿ ಮಾಡ್ತಾಯಿದ್ದೀನಿ ಈ ಇಡೀ ಕಮ್ಯಾಂಡ್ ಲೈನ್ಗೆ ಹೋಗಿ ರೈಟ್ ಕ್ಲಿಕ್, ಎಂಟರ್ ನೋಡಿ. ಜಸ್ಟ್ 1 ಸೆಕೆಂಡ್ ತೊಗೊಂಡು ದೇರ್ ಇಸ್ ನೋ ಎರರ್, ದೇರ್ ಇಸ್ ನೋ ಔಟ್ಪುಟ್ ಇದರಲ್ಲಿ. ಸೊ ಇವಾಗ ಡೇಟಾಬೇಸ್ಗೆ ಹೋಗೋಣ. ಡೇಟಾಬೇಸ್ಗೆ ಹೋಗಿ ನೀವು ನೋಡ್ಬೋದು, ಈ ಡೇಟಾಬೇಸ್ ಎಲ್ಲ ಫಸ್ಟ್ ಕ್ರಿಯೇಟ್ ಆಗಿದ್ದು ಎಲ್ಲ ಬ್ಲ್ಯಾಂಕ್ ಇದೆ, ಅಂದರೆ ಈ ಟೇಬಲ್ಸ್ ಎಲ್ಲ ಏನೂ ಇಲ್ಲ, ಡೇಟಾ ಇಲ್ಲ ಇದರಲ್ಲಿ. ಈ ಕಸ್ಟಮರ್ V1 ಮೇಲೆ ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದ್ರೆ ಅದು ಸೈಜು 8K ಇಂದ 16K ಇನ್ಕ್ರೀಸ್ ಆಯಿತು. ಸೊ ಇದರ ಅರ್ಥ ಏನು ಅಂದರೆ ಇದರಲ್ಲಿ ಡೇಟಾ ಪಾಪ್ಯುಲೇಟ್ ಆಗಿದೆ ಅಂತ ಹೇಳಿ ಇಲ್ಲಿ ನೋಡ್ಬೋದು.
ಇದರಲ್ಲಿರೋದು ಒಂದೇ ಒಂದು ಆಟ್ರಿಬ್ಯೂಟು ವಿಚ್ ಇಸ್ ಕಸ್ಟಮರ್ ಐ ಡಿ. ಅದರಲ್ಲಿ 30 ರೆಕಾರ್ಡ್ಸ್ ಫಿಲ್ ಆಗಿದೆ. ಸೊ ಈ ಕಮ್ಯಾಂಡಲ್ಲಿ ಸೈಜ್ 30 ಅಂದರೆ ಏನು ಅಂದರೆ, ನಾವು JSON ಫೈಲಲ್ಲಿ ಲೋ ಹೈ ಮೆನ್ಷನ್ ಮಾಡಿದ್ರೂ ಕೂಡ ಇಲ್ಲಿ ಸೈಜ್ 30 ಕೊಟ್ಟರೆ ಅದನ್ನು ಓವರ್ ರೈಡ್ ಮಾಡ್ತಾಯಿದ್ದೀವಿ. ಸೊ ನಾವು ಸಿಂತ್ಗೆ ಹೇಳ್ತಾ ಇದ್ದೀವಿ ದಟ್ ಆ JSONನಲ್ಲಿ ಏನಾದರೂ ಇರ್ಬೋದು, ಬಟ್ ನಾನು ಈ ಕಮ್ಯಾಂಡ್ ರನ್ ಮಾಡಿದಾಗ ನನಗೆ 30 ರೆಕಾರ್ಡ್ಸ್ ಜನ್ರೇಟ್ ಮಾಡು ಅಂತ ಹೇಳಿಬಿಟ್ಟು. ಓಕೆ, ಈಗ ಮತ್ತೆ ಅದೇ ಕಮ್ಯಾಂಡ್ನ ರೀರನ್ ಮಾಡ್ತೀನಿ. ನೋಡಿ, ಜನ್ರೇಟ್ ಆಯಿತು. ಈಗ ಮತ್ತೆ ಡೇಟಾಬೇಸ್ಗೆ ಹೋಗಿ ಇಲ್ಲಿ ರಿಫ್ರೆಶ್ ಕೊಟ್ಟರೆ ನೋಡಿ 60 ರೆಕಾರ್ಡ್ಸ್ ಇದೆ. ಇವಾಗ ಫಸ್ಟ್ 30 ನೆಕ್ಸ್ಟ್ 30 ಆ್ಯಡ್ ಆಗಿದೆ. ಓಕೆ, ಸೊ ಇದೇ ಸಿಂತು. ಈ ಸಿಂತ್ನ ಯೂಸ್ ಮಾಡಿದ್ರೆ ನೀವು ಕಮ್ಯಾಂಡ್ ಲೈನಲ್ಲೂ ಡೇಟಾ ಜನ್ರೇಟ್ ಮಾಡ್ಬೋದು ಹಾಗೂ ಡೇಟಾಬೇಸಲ್ಲೂ ಜನ್ರೇಟ್ ಮಾಡ್ಬೋದು. ಈಗ ನಾವು ಸ್ವಲ್ಪ ಕಾಂಪ್ಲೆಕ್ಸ್ ಎಕ್ಸಾಂಪಲ್ಸ್ ಹತ್ರ ನೋಡೋಣ. ಸೊ ಕಮ್ಯಾಂಡ್ 1 ಆಯಿತು, ಕಮ್ಯಾಂಡ್ 2 ಆಯಿತು, ನೆಕ್ಸ್ಟ್ ಕಮ್ಯಾಂಡ್ 3. ಈ ಕಮ್ಯಾಂಡ್ 3ಯಲ್ಲಿ ಎಲ್ಲ ಸೇಮ್ ಇದೆ, ಆಪ್ಷನ್ಸ್ ಏನೂ ಡಿಫ್ರೆನ್ಸ್ ಇಲ್ಲ. ಒಂದೇ ಒಂದು ಡಿಫ್ರೆನ್ಸ್ ಏನು ಅಂದರೆ ಕಲೆಕ್ಷನ್. ಇಲ್ಲಿ ಕಸ್ಟಮರ್ V1 ಇತ್ತು, ನಾವಿಲ್ಲಿ ಕಸ್ಟಮರ್ V2 ಮಾಡ್ತಾಯಿದ್ದೀವಿ. ಏನಿದು ಕಸ್ಟಮರ್ V2 ಅಂದರೆ ಇದರಲ್ಲಿ ಏನಿದೆ ಡಿಫ್ರೆನ್ಸು ನೋಡೋಣ. ಸೊ ಕಸ್ಟಮರ್ V2.json ಓಪನ್ ಮಾಡೋಣ. ಇಲ್ಲೂ ಲೆಂತು ಆಮೇಲೆ ಟೈಪ್ ಇದೆ, ಅದನ್ನು ಇಗ್ನೋರ್ ಮಾಡೋಣ, ಅಲ್ಲೇನೂ ಡಿಸ್ಕಸ್ ಮಾಡೋದಿಲ್ಲ. ಕಂಟೆಂಟ್ ನೋಡೋಣ. ಇವಾಗ ನೋಡಿ, ಕಂಟೆಂಟಲ್ಲಿ ಇಲ್ಲೂ ಕಸ್ಟಮರ್ ಐ ಡಿ ಹಾಗೇ ಇದೆ, ಬಟ್ ಈ ಜನ್ರೇಟ್ರನ್ನ ಒಂದು ಯುನೀಕ್ ಅನ್ನೋದ್ರಲ್ಲಿ ಎನ್ಕ್ಲೋಸ್ ಮಾಡಿದ್ದೀವಿ. ನೀವು ನೋಡ್ಬೋದು ಇಲ್ಲಿ ಟೈಪ್ ಯುನೀಕ್ ಕಂಟೆಂಟ್ ಅಂತ ಇನ್ನೊಂದ್ಸಲ ಇದೆ, ಅದ್ರ ಒಳಗಡೆ ಟೈಪ್ ಸ್ಟ್ರಿಂಗ್ ಫೇಕರ್ ಜನ್ರೇಟರ್ ಸೇಫ್ ಇಮೇಲ್ ಅಂತಿದೆ. ಸೊ ಇದು ಯಾಕೆ ಇದು ಮಾಡೋದು ಅಂದರೆ, ನೀವು ಒಂದು ರ್ಯಾಂಡಮ್ ಡೇಟಾ ಜನ್ರೇಟ್ ಮಾಡೋವಾಗ ಒಂದು ನಂಬರ್ 1 ಪ್ರಾಬ್ಲಮ್ ಏನು ಅಂದರೆ ಯುನೀಕ್ನೆಸ್ದು ಗ್ಯಾರಂಟಿ ಇಲ್ಲ. ಅಂದರೆ ಒಂದು ಇಮೇಲ್ ಐ ಡಿ ಜನ್ರೇಟ್ ಆದರೆ ಒಂದು 5 ನಿಮಿಷ ಆದಮೇಲೆ ಒಂದು 5000 ರೆಕಾರ್ಡ್ಸ್ ಆದಮೇಲೆ ಸೇಮ್ ಇಮೇಲ್ ಐ ಡಿ ಮತ್ತೆ ಜನ್ರೇಟ್ ಆಗೋ ಚಾನ್ಸಸ್ ಇದೆ. ಈ ಡೂಪ್ಲಿಕೇಶನ್ನ ಅವಾಯ್ಡ್ ಮಾಡೋದು ತುಂಬ ಕಷ್ಟ. ಸೊ ಹಾಗಾಗಿ ನೀವು ಬೇರೆ ಯಾವುದಾದ್ರು ಟೂಲ್ ಯೂಸ್ ಮಾಡಿದ್ರೆ ಡೇಟಾ ಒನ್ಸ್ ಜನ್ರೇಟ್ ಆಮೇಲೆ ನೀವು ಡೂಪ್ಲಿಕೇಟ್ಸ್ ಚೆಕ್ ಮಾಡಿ ಎಲಿಮಿನೇಟ್ ಮಾಡಬೇಕು. ಆದರೆ ಸಿಂತ್ ಏನು ಮಾಡುತ್ತೆ ಅಂದರೆ, ಇಟ್ ಗಿವ್ಸ್ ಯು ದಟ್ ಕಂಟ್ರೋಲ್. ಇಲ್ಲ ಆಲ್ರೆಡಿ ಯುನೀಕ್ ಅಂತ ಹೇಳಿರೋದ್ರಿಂದ ಏನಾಗುತ್ತೆ, ಎಷ್ಟೇ ಡೇಟಾ ಜನ್ರೇಟ್ ಆದರೂ ಇದು ಈ ಬ್ಲಾಕಿಂದ ಔಟ್ಸೈಡ್ ಬರೋ ಮುಂಚೆನೇ ಅದು ಯುನೀಕಾಗಿ ಬರುತ್ತೆ. ಓನ್ಲಿ ಯುನೀಕ್ ರೆಕಾರ್ಡ್ಸ್ ವಿಲ್ ಬಿ ಫಿಲ್ಟರ್ಡ್ or rather duplicate records will be filtered out. Only unique values will be stored in the customer ID attribute ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದನ್ನು ಚೆಕ್ ಮಾಡೋಣ ಇವಾಗ. ಸೊ ಸಿಂತ್ ಕಮ್ಯಾಂಡ್ ಹೋಗಿ ಕಮ್ಯಾಂಡ್ ನಂಬರ್ 3 ಇದನ್ನು ಕಾಪಿ ಮಾಡ್ತೀನಿ. ಸೇಮ್ ಕಮ್ಯಾಂಡ್ ಲೈನ್, ರೈಟ್ ಕ್ಲಿಕ್, ಇಲ್ಲಿ 30 ಬದಲು 100 ರೆಕಾರ್ಡ್ಸ್ ಜನ್ರೇಟ್ ಮಾಡೋಣ. ಸೊ ಆಯಿತು. ಸೊ DBವರೆಗೆ ಹೋಗ್ಬಿಟ್ಟು ಇವಾಗ ಕಸ್ಟಮರ್ V2 ನೀವು ನೋಡ್ಬೋದು, ಮುಂಚೆ ಸೈಜು 16K ಇತ್ತು, ಈಗ ರಿಫ್ರೆಶ್ ಮಾಡಿದ್ರೆ ಅದು 32K ಆಗಿದೆ. ವ್ಯೂ ಡೇಟಾ ಕೊಟ್ಟರೆ ನೀವಿಲ್ಲಿ ನೋಡ್ಬೋದು 100 ರೆಕಾರ್ಡ್ಸ್ ಜನ್ರೇಟ್ ಆಗಿದೆ. ಇದೆಲ್ಲ ಯುನೀಕು. ಸೊ ನೀವು ಯೋಚನೆ ಮಾಡ್ಬೋದು, ಅದು ಹೇಗೆ ನಾನು ಜಸ್ಟ್ ಡೇಟಾ ನೋಡಿದ ತಕ್ಷಣ ಯುನೀಕ್ ಅಂತ ಹೇಳ್ತಾ ಇದ್ದೀನಿ, ಯಾರಿಗೂ ಗೊತ್ತಿರಲಿಲ್ಲ ಇದರಲ್ಲೂ ಡೂಪ್ಲಿಕೇಟ್ಸ್ ಇರ್ಬೋದು ಅಂತ ಹೇಳ್ಬಿಟ್ಟು. ಬಟ್ ನಾನು ಏನಕ್ಕೆ ಕಾನ್ಫಿಡೆಂಟಾಗೆ ಅದು ಯುನೀಕ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಟೇಬಲ್ ಕ್ರಿಯೇಟ್ ಮಾಡೋವಾಗಲೇ ಇದಕ್ಕೆ ನಾನು ಒಂದು ಕನ್ಸ್ಟ್ರೆಂಟ್ ಅಪ್ಲೈ ಮಾಡಿದ್ದೀನಿ. ಏನು ಕನ್ಸ್ಟ್ರೆಂಟು? ಪ್ರೈಮರಿ ಕೀ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಯಾರಿಗೆ ಪ್ರೈಮರಿ ಕೀ ಬಗ್ಗೆ ಗೊತ್ತೋ ನಿಮಗೆ ಗೊತ್ತಿರುತ್ತೆ, ಪ್ರೈಮರಿ ಕೀ ಹ್ಯಾಸ್ ಟು ಬಿ ಯುನೀಕ್. ದಟ್ ಈಸ್ ಒನ್ ಆಫ್ ದ ಕೋರ್ ರಿಕ್ವೈರ್ಮೆಂಟ್. ಇದು ಪ್ರೈಮರಿ ಕೀ ಯುನೀಕ್ ಇಲ್ಲ ಅಂದರೆ ಅದು ಇಮ್ಮಿಡಿಯೇಟಾಗಿ ಎರರ್ ಕೊಡುತ್ತೆ. ಓಕೆ, ನಾನು ಆಲ್ರೆಡಿ ಪ್ರೈಮರಿ ಕೀ ಅಂತ ಡಿಫೈನ್ ಮಾಡಿದ್ದೀನಿ. ಇದಕ್ಕೆ ಡೇಟಾ ಇನ್ಸರ್ಟ್ ಮಾಡ್ತು ನೀವು ನೋಡ್ಬೋದು, ಡೇಟಾಬೇಸಿಂದಾಗಲಿ ಅಥವಾ ಸಿಂತ್ ಕಮ್ಯಾಂಡಿಂದಾಗಲಿ ಯಾವುದೇ ರೀತಿ ಎರರ್ ಬರಲಿಲ್ಲ. ಅಂದರೆ ಸಿಂತ್ ಆಲ್ರೆಡಿ ಇಟ್ ಈಸ್ ಟೇಕಿಂಗ್ ಕೇರ್ ಆಫ್ ದಟ್ ಯುನೀಕ್ ಕನ್ಸ್ಟ್ರೆಂಟ್ ಅಂತ ಹೇಳ್ಬಿಟ್ಟು. ಇದು ನನ್ನ ಪ್ರಕಾರ ಇಟ್ಸ್ ಅ ವೆರಿ ವೆರಿ ಗುಡ್ ಫೀಚರ್. ನಾನು ಬೇರೆ ಯಾವ ಟೂಲಲ್ಲೂ ಈ ಥರ ಇಷ್ಟು ಒಳ್ಳೆ ಫೀಚರ್ ನಾನು ನೋಡಿಲ್ಲ. ಸೊ ಇದು ನಿಮ್ಗೆ ಒಳ್ಳೆ ಕಂಟ್ರೋಲ್ ಕೊಡುತ್ತೆ ನೀವು ಡೇಟಾ ಜನ್ರೇಟ್ ಮಾಡೋವಾಗ. ಈಗ ನೆಕ್ಸ್ಟ್ ಕಮ್ಯಾಂಡ್ ನೋಡೋಣ. ನೆಕ್ಸ್ಟ್ ಬಂದು ಇನ್ನೊಂದು ಕಲೆಕ್ಷನ್ ಕಾಲ್ಡ್ ಕಸ್ಟಮರ್ V3 ಅಂತ ಹೇಳ್ಬಿಟ್ಟು. ಏನು ಇದರಲ್ಲಿ ಏನಿದೆ ಎಕ್ಸ್ಟ್ರಾ ನೋಡೋಣ. ಸೊ ಕಸ್ಟಮರ್ V3 ಓಪನ್ ಮಾಡಿದ್ರೆ ಟೈಪ್ ಲೆಂತ್ ಎಲ್ಲ ಹಾಗೇ ಇದೆ. ಕಂಟೆಂಟಿಗೆ ಬಂದರೆ ನೀವು ನೋಡ್ಬೋದು ಕಸ್ಟಮರ್ ID ಹಾಗೇ ಇದೆ, ಮುಂಚೆ ಹೇಗಿತ್ತು ಹಾಗೇ ಇದೆ. ಈಗ ನಾನು ಇನ್ನೂ 2 ಆಟ್ರಿಬ್ಯೂಟ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಅದು ಫಸ್ಟ್ ನೇಮು ಹಾಗೂ ಲಾಸ್ಟ್ ನೇಮ್. ನೋಡ್ಬೋದು ತುಂಬ ಸಿಮಿಲರ್ ಆಗಿದೆ. ಟೈಪ್ ಬಂದು ಸ್ಟ್ರಿಂಗ್ ಎರಡಕ್ಕೂ,
ಹಾಗೂ ಜನ್ರೇಟರ್ ಮಾತ್ರ ಡಿಫ್ರೆಂಟ್, ಒಂದಕ್ಕೆ ಫಸ್ಟ್ ನೇಮು ಇನ್ನೊಂದಕ್ಕೆ ಲಾಸ್ಟ್ ನೇಮ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಮುಂಚೆ ವಿಡಿಯೋ ಸ್ಟಾರ್ಟ್ ಆದಾಗ ನಾನು ನಿಮ್ಗೆ ಹೇಳಿದೆ ಈ ಥರ ಸಿಂತ್ ಬಂದು ಅವರೊಂದು ಸ್ಟ್ಯಾಂಡರ್ಡ್ ಲಿಸ್ಟ್ ಆಫ್ ಆಟ್ರಿಬ್ಯೂಟ್ಸ್ ಡಿಫೈನ್ ಮಾಡಿದ್ದಾರೆ. ಸೊ ಅದರಿಂದ ನೀವು ಪಿಕ್ ಮಾಡಬೇಕು. ಇಲ್ಲಿ ನಾನು ಏನಂದ್ರೆ ಅದು ಕೊಡೋಕ್ಕಾಗಲ್ಲ, ಐ ಹ್ಯಾವ್ ಟು ಪಿಕ್ ಫ್ರಮ್ ದಟ್ ಲಿಸ್ಟ್. ಸೊ ಇಲ್ಲಿ ಫಸ್ಟ್ ನೇಮ್ ಹಾಗೂ ಲಾಸ್ಟ್ ನೇಮ್ ನಾನು ಕೊಟ್ಟಿದ್ದೀನಿ. ಸೊ ಇದನ್ನು ರನ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಿಂತ್ ಕಮ್ಯಾಂಡ್ಸ್ಗೆ ಹೋಗ್ಬಿಟ್ಟು ಈ ಕಮ್ಯಾಂಡ್ ನಂಬರ್ 4ನ ಕಾಪಿ ಮಾಡ್ತೀನಿ. ಸೈಜ್ 100 ಕೊಡೋಣ. ಸೊ ಡೇಟಾ ಜನ್ರೇಟ್ ಆಗಿದೆ. ಡೇಟಾಬೇಸ್ಗೆ ಹೋಗ್ಬಿಟ್ಟು ಕಸ್ಟಮರ್ V3 ಮೇಲೆ ವ್ಯೂ ಡೇಟಾ ಕೊಟ್ಟರೆ ಸೊ ನೀವು ನೋಡ್ಬೋದು ಕಸ್ಟಮರ್ ID, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಎಲ್ಲನೂ ಇಲ್ಲಿ ಕ್ರಿಯೇಟ್ ಆಗಿದೆ ಅಪ್ ಟು 120 ರೆಕಾರ್ಡ್ಸ್. ಇಲ್ಲಿ ಒಂದೇನು ಅಂದರೆ ನಾವು 100 ಅಂತ ಕೊಟ್ವಿ, ಆದರೆ 120 ರೆಕಾರ್ಡ್ಸ್ ಕ್ರಿಯೇಟ್ ಆಗ್ತದೆ. ಇದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ಇಟ್ ಈಸ್ ಸಮ್ ಬಗ್ ಇರ್ಬೋದು ಈ ಸಿಂತಲ್ಲಿ. ಬಟ್ ರೈಟ್ ನೌ ಇಟ್ ಈಸ್ ಮ್ಯಾನೇಜಬಲ್. ಇಟ್ಸ್ ಅ ಬಗ್ ವಿ ಕ್ಯಾನ್ ಲಿವ್ ವಿತ್. ಅಷ್ಟೊಂದೇನು ದೊಡ್ಡ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಬಿಟ್ಟಿದ್ದೀನಿ. ಬಟ್ ಮೇ ಬಿ ನನಗೆ ಅದು ಏನು ಅಂತ ಗೊತ್ತಾದಾಗ ನಾನು ಇನ್ನೊಂದು ವೀಡಿಯೋಲಿ ನಾನು ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಸದ್ಯಕ್ಕೆ 120 ರೆಕಾರ್ಡ್ಸ್ ಕ್ರಿಯೇಟ್ ಆಗಿದೆ. ಸೊ ನೀವು ನೋಡ್ಬೋದು ಕಸ್ಟಮರ್ ID, ಫಸ್ಟ್ ನೇಮ್, ಲಾಸ್ಟ್ ನೇಮ್. ಈ ಫಸ್ಟ್ ನೇಮ್ ಲಾಸ್ಟ್ ನೇಮ್ ನೀವು ಫಾರ್ಮ್ಯಾಟ್ ನೋಡಿದ್ರು ಅದೆಲ್ಲ ಪ್ರಾಪರ್ ಫಸ್ಟ್ ನೇಮ್ ಥರನೇ ಇದೆ. ಹಾಗೆ ಲಾಸ್ಟ್ ನೇಮ್ ಕೂಡ ಹ್ಯಾರಿಸ್, ರಯನ್, ಆಮೇಲೆ ಮಿಲ್ಸು, ಇದೆಲ್ಲ ಒಂದು ಲಾಸ್ಟ್ ನೇಮ್, ಪಾಪ್ಯುಲರ್ ಲಾಸ್ಟ್ ನೇಮ್ಸ್. ಸೊ ಇದುವರೆಗೂ ನಾವು ಸಿಂತ್ ಯೂಸ್ ಮಾಡಿ ಕಮ್ಯಾಂಡ್ ಲೈನಲ್ಲಿ ಹೇಗೆ ಡೇಟಾ ಜನ್ರೇಟ್ ಮಾಡೋದು, ಪೋಸ್ಟ್ಗ್ರೆಸ್ಗೆ ಹೇಗೆ ಜನ್ರೇಟ್ ಮಾಡೋದು, ಹಾಗೂ ಯುನೀಕ್ನೆಸ್, ಅಡಿಷ್ನಲ್ ಆಟ್ರಿಬ್ಯೂಟ್ಸ್ ಹೇಗೆ ಆ್ಯಡ್ ಮಾಡೋದು ಅದನ್ನೆಲ್ಲ ನೋಡಿದ್ದೀವಿ. ನೆಕ್ಸ್ಟ್ ಬಂದು ಈ ಕಸ್ಟಮರ್ V4 ಇನ್ನೊಂದು ಇಟ್ ಇಸ್ ಅನದರ್ ಅಡ್ವಾನ್ಸ್ಡ್ ಎಕ್ಸಾಂಪಲ್. ಸೊ ಇದರಲ್ಲಿ ಏನು ಸ್ಪೆಷಲ್ ಇದೆ ನೋಡೋಣ. ಸೊ ಕಸ್ಟಮರ್ V4ಅಲ್ಲಿ ಸೇಮ್ ಕಸ್ಟಮರ್ ID ಇದೆ, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಇದೆ. ಇನ್ನೂ 3 ಆಟ್ರಿಬ್ಯೂಟ್ ಆ್ಯಡ್ ಮಾಡಿದ್ದೀನಿ: ಕಸ್ಟಮರ್ ಸಿನ್ಸ್, ಜೆಂಡರ್ ಆ್ಯಂಡ್ UUID. ಈ ಕಸ್ಟಮರ್ ಸಿನ್ಸ್ ನೋಡೋಣ. ಇದೇನಿದು ಕಸ್ಟಮರ್ ಸಿನ್ಸ್ ಅಂದರೆ ನೋಡಿ, ಇವಾಗ ನಾವು ಯಾವುದೋ ಒಂದು ರಿಟೇಲ್ ಕಂಪನಿ ರನ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಲೆಟ್ಸ್ ಟೇಕ್ ಅಮೆಝಾನ್ ಆಸ್ ಅನ್ ಎಕ್ಸಾಂಪಲ್. ನಮ್ಮ ಕಂಪನೀಲಿ ಕಸ್ಟಮರ್ ಆಗಿರೋರು ಎಷ್ಟು ವರ್ಷದಿಂದ ಅಥವಾ ಯಾವ ಡೇಟಿಂದ ಕಸ್ಟಮರ್ ಆಗಿದ್ದಾರೆ ಅವರು ಅಂಥೇಳಿ ಒಂದು ಟ್ರ್ಯಾಕ್ ಮಾಡೋದು ಒಂದು ಆಟ್ರಿಬ್ಯೂಟ್. ಓಕೆ, ಸೊ ಈ ಎಕ್ಸಾಂಪಲಲ್ಲಿ ನಾವು ನಮ್ಮ ಆಪರೇಷನ್ಸು 1980 ಅಥವಾ 1979 ಶುರು ಮಾಡಿದ್ವಿ ಅಂದ್ಕೊಳ್ಳಿ. ಅಂದರೆ ಏನರ್ಥ, 1980ಇಂದನೇ ನಮ್ಗೆ ಯಾರಾದರೂ ಅಟ್ಲೀಸ್ಟ್ ಕಸ್ಟಮರ್ ಇರ್ತಾರೆ. ಓಕೆ, ಸೊ ಇಲ್ಲೇನು ಮಾಡಿದ್ದೀವಿ ನಾವು, ಈ ಕಸ್ಟಮರ್ ಸಿನ್ಸ್ ಅಂತ ಒಂದು ಆಟ್ರಿಬ್ಯೂಟ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಟೈಪ್ ಶುಡ್ ಬಿ ಡೇಟ್ ಟೈಮ್, ಫಾರ್ಮ್ಯಾಟ್ ಶುಡ್ ಬಿ YYYYMMDD, ನೈವ್ ಡೇಟ್, ಸಬ್ ಟೈಪ್. ಈ ಬಿಗಿನ್ ಆ್ಯಂಡ್ ಎಂಡ್ ಅಂಥೇಳಿ ಒಂದು ಬೌಂಡ್ರಿ ಕಂಡೀಷನ್ ಕೊಡ್ತಾ ಇದ್ದೀವಿ. ಅಂದರೆ ಮಿನಿಮಮ್ ಡೇಟ್ ಕ್ಯಾನ್ ನಾಟ್ ಬಿ ಬಿಫೋರ್ 1980-0101, ಮ್ಯಾಕ್ಸಿಮಮ್ ಡೇಟ್ ಕ್ಯಾನ್ ನಾಟ್ ಬಿ ಬಿಯಾಂಡ್ 31st December 2000 ಅಂತ ಹೇಳ್ಬಿಟ್ಟು. ಸೊ ನಾವು ಕ್ಲಿಯರ್ಲಿ ಒಂದು ಬೌಂಡ್ರಿ ಕಂಡೀಷನ್ ಕೊಡ್ತಾ ಇದ್ದೀವಿ. ಅಂದರೆ ಯಾವುದೇ ಡೇಟಾ ಜನ್ರೇಟ್ ಆದರೂ ಇಟ್ ಹ್ಯಾಸ್ ಟು ಬಿ ವಿತಿನ್ ದಟ್ ಬೌಂಡ್ರಿ ಕಂಡೀಷನ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದರಿಂದ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ನೋಡಿ, ನಾವು ಡೇಟಾ ಜನ್ರೇಟ್ ಮಾಡೋದು ದೊಡ್ಡದಲ್ಲ. ಡೇಟಾ ಜನ್ರೇಟ್ ಮಾಡೋದು ಇಟ್ ಹ್ಯಾಸ್ ಟು ಬಿ ರಿಯಲಿಸ್ಟಿಕ್ ಆಲ್ಸೋ ಟು ಯುವರ್ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ಸ್. ಕೆಲವ್ರಿಗೆ ಇವಾಗ ಈ ಫಾರ್ಮ್ಯಾಟ್ ನಾವು ಕೊಡಲಿಲ್ಲ, ಈ ಬೌಂಡ್ರಿ ಕಂಡೀಷನ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಕೆಲವು ಡೇಟ್ಸ್ ಬರುತ್ತೆ, ಅದು 300 ವರ್ಷ ಇರ್ಬೋದು, 300 ವರ್ಷ ಹಿಂದೆ ಇರ್ಬೋದು ಅಥವಾ 300 ವರ್ಷ ಮುಂದೆ ಇರ್ಬೋದು. ಅದನ್ನು ನೀವು ಅನಾಲಿಸಿಸ್ ಮಾಡಿದ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಅದು ನಿಮಗೆ ಟೆಸ್ಟಿಂಗು ಯೂಸ್ ಮಾಡೋದಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಡೇಟಾನ ಸ್ಕ್ರ್ಯಾಪ್ ಮಾಡಬೇಕಾಗುತ್ತೆ. ಅದರಿಂದ ಇನ್ನೂ ಅನ್ನೆಸರಿ ಇಶ್ಯೂಸ್ ಬರುತ್ತೆ. ಸೊ ಅದಕ್ಕೆ ಈ ಕಂಟ್ರೋಲ್ ಹ್ಯಾವಿಂಗ್ ಕಂಟ್ರೋಲ್ ಓವರ್ ದ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಸಿಂತ್ ಬಂದು ನಿಮಗೆ ಕೊಡುತ್ತೆ ಅದು. ನೆಕ್ಸ್ಟ್ ಬಂದು ಕಸ್ಟಮರ್ ಜೆಂಡರ್ ಬಂದು ನಿಮಗೆ ಗೊತ್ತು, ಒಂದು ಮೇಲ್ ಅಥವಾ ಫೀಮೇಲ್ ಅಂತಿರುತ್ತೆ. ಇನ್ನೂ ಕೆಲವು ಆಪ್ಷನ್ನು ಐ ವಿಶ್ ಟು ನಾಟ್ ಡಿಕ್ಲೇರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಂತೇಳಿ ಒಂದು ಆಪ್ಷನ್ ಇರುತ್ತೆ. ಹಂಗಾದಾಗ ಏನಾಗುತ್ತೆ, ಅದು ನಲ್ ಅಂತ ಬರುತ್ತೆ ವ್ಯಾಲ್ಯೂಸು. ಸೊ ಇಲ್ಲಿ ಈ ಕಸ್ಟಮರ್ ಜೆಂಡರ್ ಅಂತ ಕೊಟ್ಟು ನೋಡಿ, ಟೈಪ್ ಬಂದು 1 ಆಫ್ ಅಂತ ಕೊಟ್ಟಿದ್ದೀವಿ. ಇಲ್ಲಿ ನಿಮ್ಮ ಪ್ರೀವಿಯಸ್ ಎಕ್ಸಾಂಪಲ್ಸ್ ನೋಡಿದ್ರೆ ಡೇಟ್ ಟೈಮ್ ಅಂತಿತ್ತು, ಸ್ಟ್ರಿಂಗ್ ಅಂತಿತ್ತು. ಇಲ್ಲಿ 1 ಆಫ್ ಅಂತ ಕೊಟ್ಟಿದ್ದೀವಿ. 1 ಆಫ್ ಅಂತ ಕೊಟ್ಬಿಟ್ಟು, 1 ಆಫ್ ಅಂದರೆ 1 ಆಫ್ ದ ವ್ಯಾಲ್ಯೂ ಅಂತ ಅರ್ಥ ಕೊಟ್ಬಿಟ್ಟು ಇಲ್ಲಿ ವೇರಿಯಂಟ್ಸ್ ಅಂತ ಕೊಟ್ಟಿದ್ದೀವಿ.
ಈ ವೇರಿಯಂಟ್ ನೋಡಿ, ಇಟ್ ಇಸ್ ಅನ್ ಅರೆ, ಇಟ್ ಇಸ್ ಅ JSON ಅರೆ. ಇಲ್ಲಿ 2 ಆಪ್ಷನ್ಸ್ ನಾವು ಕೊಟ್ಟಿದ್ದೀವಿ. ಒಂದು ಬಂದು ಟೈಪ್ ಸ್ಟ್ರಿಂಗ್, ಪ್ಯಾಟರ್ನ್ ಇಸ್ ಈದರ್ M or F. ಇದು ನೀವು ನೋಡಿದ ತಕ್ಷಣ ಗೊತ್ತಾಗ ಇಟ್ಸ್ ಮೇಲ್ ಆರ್ ಫೀಮೇಲ್ ಅಂತ ಹೇಳ್ಬಿಟ್ಟು. ಇನ್ನೊಂದು ಬಂದು ಟೈಪ್ ಇಸ್ ನಲ್. ಸೊ ನಾವು ಏನು ಹೇಳ್ತಾ ಇರೋದು ಅಂದರೆ, ಒಂದು ವ್ಯಾಲ್ಯೂ ಮೇಲ್ ಆರ್ ಫೀಮೇಲ್ ಇರ್ಬೋದು ಅಥವಾ ನಲ್ ಇರ್ಬೋದು. ಈ ಮೇಲ್ ಆರ್ ಫೀಮೇಲಲ್ಲೂ ಇದೇನಾಗುತ್ತೆ, ಒಂದು M ಚೂಸ್ ಮಾಡುತ್ತೆ ಅಥವಾ F ಚೂಸ್ ಮಾಡುತ್ತೆ. ಈ 2 ಆಪ್ಷನ್ಗೂ ನಾವು ಏನು ಮಾಡ್ತಾ ಇದ್ದೀವಿ, ಒಂದು ವೆಯ್ಟ್ ಅಂತ ಕೊಡ್ತಾ ಇದ್ದೀವಿ. ಇಟ್ಸ್ ಅ ಮ್ಯಾಥಮೆಟಿಕಲ್ ವೆಯ್ಟ್ 0.5 0.5. ಅವಾಗ ಕೊಟ್ಟಾಗ ಏನಾಗುತ್ತೆ, ನೀವು 100 ರೆಕಾರ್ಡ್ಸ್ ಜನ್ರೇಟ್ ಮಾಡಿದ್ರೆ ಅದರಲ್ಲಿ 50% ಆಫ್ ದ ರೆಕಾರ್ಡ್ಸ್ ಮೇಲ್ ಆರ್ ಫೀಮೇಲ್ ಇರುತ್ತೆ, ಇನ್ನೊಂದು 50% ಆಫ್ ದ ರೆಕಾರ್ಡ್ಸ್ ನಲ್ ಇರುತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಯಾಕಂದರೆ ನಮ್ಮ ರಿಯಲ್ ಡೇಟಾನೂ ಹಾಗೇ ಇರುತ್ತೆ. ಅಂದರೆ ನಾಟ್ ಅಬೌಟ್ ದ ವೆಯ್ಟೇಜ್ ಬಟ್ ಅಬೌಟ್ ದಿ ಆಪ್ಷನ್. ಕೆಲವು M ಇರುತ್ತೆ, ಕೆಲವು F ಇರುತ್ತೆ, ಎಷ್ಟೋ ವ್ಯಾಲ್ಯೂಸ್ ನಲ್ಲಿರುತ್ತೆ. ಅದು ಅವ್ರವ್ರ ಪ್ರಾಜೆಕ್ಟ್ಗೆ ಗೊತ್ತಿರುತ್ತೆ ಎಷ್ಟು ಪರ್ಸೆಂಟ್ ನಮಗೆ ನಲ್ ಬರುತ್ತೆ, ಎಷ್ಟು ಪರ್ಸೆಂಟ್ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಬರುತ್ತೆ ಅಂತೇಳಿ. ಸೊ ಈಗ ನನ್ನ ಪ್ರಾಜೆಕ್ಟಲ್ಲಿ ನನಗೆ ಗೊತ್ತಿರುತ್ತೆ, ಲೆಟ್ಸ್ ಸೇ ಈ ನಲ್ ಬಂದು 80% ಇದೆ ಅಂತ. ಆವಾಗ ನಾನು ಇದನ್ನು ಅಪ್ಡೇಟ್ ಮಾಡ್ಬೋದು. ಇಲ್ಲಿ ವೆಯ್ಟು 0.8 ಕೊಟ್ಬಿಟ್ಟು ಇಲ್ಲಿ ವೆಯ್ಟು 0.2 ಕೊಡ್ಬೋದು ನಾನು. ಸೊ ಹಾಗೆ ನಾನು ವೆಯ್ಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಇಲ್ಲಿ ಈ ಎಕ್ಸಾಂಪಲಲ್ಲಿ ಏನು ಮಾಡಿದ್ದೀನಿ ನಾನು ಅಂದರೆ 0.5 ಕೊಟ್ಟಿದ್ದೀನಿ ಎರಡಕ್ಕೂ. ಲಾಸ್ಟ್ ಬಂದು ಕಸ್ಟಮರ್ UUID ಅಂತ ಇನ್ನೊಂದು ಆಟ್ರಿಬ್ಯೂಟ್ ಆ್ಯಡ್ ಮಾಡಿದ್ದೀನಿ. ಏನಿದು UUID? UUID ಕೆಲವು ನಿಮ್ಗೆ ಗೊತ್ತಿರ್ಬೋದು. UUID ಅಂದರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಯುನೀಕ್ ಐಡೆಂಟಿಫೈಯರ್ ಆರ್ ಯೂನಿವರ್ಸಲ್ ಯುನೀಕ್ ಐಡೆಂಟಿಫೈಯರ್ ಅಂತ. ಅಂದರೆ ಈ ಏನು ನಂಬರ್ ಜನ್ರೇಟ್ ಆಗುತ್ತೋ, ಇಟ್ಸ್ ನಾಟ್ ಅ ನಂಬರ್, ಇಟ್ಸ್ ಅನ್ ಆಲ್ಫಾ ನ್ಯೂಮರಿಕ್ ಸ್ಟ್ರಿಂಗ್. ಈ ವಾಟ್ ಎವರ್ ಸ್ಟ್ರಿಂಗ್ ಇಸ್ ಜನ್ರೇಟೆಡ್, ಇಟ್ ಈಸ್ ಗ್ಯಾರಂಟಿಡ್ ಟು ಬಿ ಯುನೀಕ್. ಅದು ಓವರ್ಲ್ಯಾಪೇ ಆಗಲ್ಲ, ನೋ ಮ್ಯಾಟರ್ ಹೌ ಮೆನಿ ಟೈಮ್ಸ್ ಯು ಜನ್ರೇಟೆಡ್. ಆ ಥರ ಅದೊಂದು ಯುನೀಕ್ ಫೀಚರು. ತುಂಬ ಪ್ರಾಜೆಕ್ಟ್ಸಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಆ್ಯಸ್ ದೇರ್ ಪ್ರೈಮರಿ ಕೀ ಅಂತ ಹೇಳ್ಬಿಟ್ಟು. ಅದು ಕೂಡ ಸಿಂತಲ್ಲಿ ಸಪೋರ್ಟ್ ಇದೆ. ನೀವು ನೋಡ್ಬೋದು, ಅದಕ್ಕೆ ಯಾವುದೇ ರೀತಿ ಸ್ಪೆಷಲ್ ಡಿಫಿನೇಷನ್ ಬೇಕಿಲ್ಲ. ಸುಮ್ಮನೆ UUID ಅಂತ ಕರೆದ್ಬಿಟ್ಟು ಈಗ 2 ಆ್ಯಂಗಲ್ ಬ್ರ್ಯಾಕೆಟ್ ಫ್ಲವರ್ ಬ್ರ್ಯಾಕೆಟ್ ಹಾಕ್ಬಿಟ್ರೆ ಆಗೋಯ್ತು. ಕರ್ಲಿ ಬ್ರೇಸಸ್ ಹಾಕ್ಬಿಟ್ರೆ ಇಟ್ ಇಸ್ ಕಂಪ್ಲೀಟ್. ಓಕೆ, ಸೊ ಇಲ್ಲಿಗೆ ಕಸ್ಟಮರ್ v4.json ಮುಗೀತು. ಇವಾಗ ಇದನ್ನು ಈ ಕಮ್ಯಾಂಡ್ನ ರನ್ ಮಾಡಿ ಡೇಟಾ ಹೇಗಿರುತ್ತೆ ನೋಡೋಣ. ಸೊ ಲೆಟ್ಸ್ ಗೋ ಬ್ಯಾಕ್ ಟು synth commands.txt. ಇದನ್ನು ಕಾಪಿ ಮಾಡ್ತೀನಿ, ರೈಟ್ ಕ್ಲಿಕ್ ಆ್ಯಂಡ್ ಇಲ್ಲಿ ಡೇಟಾ ಜನ್ರೇಟ್ ಮಾಡೋದು ಒಂದು 200 ರೆಕಾರ್ಡ್ಸಿಗೆ ಜನ್ರೇಟ್ ಮಾಡೋದು. ನೋಡಿ ಕಂಪ್ಲೀಟ್ ಆಯಿತು. ಡೇಟಾಬೇಸ್ ಹೋಗಿ ಕಸ್ಟಮರ್ v4 ರಿಫ್ರೆಶ್ ಕೊಡ್ತೀನಿ ಒಂದ್ಸಲಿ. ನೀವು ನೋಡ್ಬೋದು 96K ಇದೆ ಡೇಟಾ ಇವಾಗ. ರೈಟ್ ಕ್ಲಿಕ್ ವ್ಯೂ ಡೇಟಾ. ಓಕೆ, ಸೊ ಇಲ್ಲಿ ಕಸ್ಟಮರ್ ID, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಕಸ್ಟಮರ್ ಸಿನ್ಸ್, ಕಸ್ಟಮರ್ ಜರ್ನಲ್, ಕಸ್ಟಮರ್ UID. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಈ ಸಿಂತ್ ಬಂದು ಡೇಟಾ ಜನ್ರೇಟ್ ಮಾಡುವಾಗ ಆ ಬೌಂಡ್ರಿ ಕಂಡೀಷನ್ ಒಳಗಡೆನೇ ಡೇಟ್ನ ಜನ್ರೇಟ್ ಮಾಡಿದೆ. ಓಕೆ, ಕಸ್ಟಮರ್ ಸಿನ್ಸ್ ಒಂದೇ ಅಲ್ಲ, ಈ ಕಸ್ಟಮರ್ ಜೆಂಡ್ರು ನೋಡ್ಬೋದು ನೀವು. ಒಂದು F ಇದೆ ಅಥವಾ ನಲ್ಲಿದೆ ಅಥವಾ M ಇದೆ. ಸೊ ರ್ಯಾಂಡಮ್ ಆಗಿ ಇಟ್ ಇಸ್ ಚೂಸಿಂಗ್ ಬಿಟ್ವೀನ್ ದೋಸ್ ವ್ಯಾಲ್ಯೂಸ್. ಫೈನಲಿ ಈ UUID ಅಂತ ನಾನು ಹೇಳಿದ್ನಲ್ಲ ನೋಡಿ, ದಿಸ್ ಇಸ್ ದಿ ಆಲ್ಫಾ ನ್ಯೂಮರಿಕ್ ಸ್ಟ್ರಿಂಗ್ ದಟ್ ಈಸ್ ಗ್ಯಾರಂಟಿಡ್ ಟು ಬಿ ಯುನೀಕ್. ಇಲ್ಲಿ ನಾನು ಇದನ್ನು ನೋಡ್ತಾ ಇದ್ದಂಗೆ ಹೇಳ್ತೀನಿ ಇದು ಯುನೀಕ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ವಾಟ್ ಈಸ್ ದ ಗ್ಯಾರಂಟಿ? ಹೇಗೆ ನಾನು ನೋಡಿದ ತಕ್ಷಣ ಹೇಳ್ತೀನಿ ಅಂದರೆ, ನಾನು ವ್ಯಾಲ್ಯೂಸ್ ನೋಡಿ ಹೇಳ್ತಾ ಇಲ್ಲ, ಆದರೆ ಈ ಟೇಬಲ್ ಡಿಫೈನ್ ಮಾಡೋವಾಗಲೇ ಈ ಕಾಲಮ್ನ ನಾನು ಪ್ರೈಮರಿ ಕೀ ಅಂತ ಡಿಫೈನ್ ಮಾಡಿದ್ದೀನಿ. ನೋಡಿ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನೀವು ನೋಡ್ಬೋದು ಕಸ್ಟಮರ್ v4_pk ಅಂತೇಳಿ ಈ ಕಸ್ಟಮರ್ UUIDನ ನಾನು ಪ್ರೈಮರಿ ಕೀ ಅಂತ ಡಿಫೈನ್ ಮಾಡಿದ್ದೀನಿ. ಸೊ ಆಲ್ರೆಡಿ ಡಿಫೈನ್ ಮಾಡಿ ಡೇಟಾ ಲೋಡ್ ಮಾಡಿದಾಗ ಡೇಟಾಬೇಸ್ ಆಗಲಿ ಸಿಂತ್ ಆಗಲಿ ಯಾವುದೇ ರೀತಿ ಎರರ್ ಡಿಫೈನ್ ಮಾಡಲಿಲ್ಲ, ಎರರ್ ಥ್ರೋ ಮಾಡಲಿಲ್ಲ. ಅಂದರೆ ಡೇಟಾ ದಟ್ ಈಸ್ ಜನ್ರೇಟೆಡ್ ಇಸ್ ಗ್ಯಾರಂಟಿ ಟು ಬಿ ಯುನೀಕ್ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಸಿಂತ್ದು ವೆರಿ ಗುಡ್ ಫೀಚರ್. ಸೊ ಇದುವರೆಗೂ ನಾವು ನೋಡಿದ್ದು ಕಮ್ಯಾಂಡ್ ಲೈನಲ್ಲಿ ಹೇಗೆ ಜನ್ರೇಟ್ ಮಾಡೋದು, ಡೇಟಾಬೇಸ್ಗೆ ಹೇಗೆ ಪುಷ್ ಮಾಡೋದು, ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗೆ ಕಂಟ್ರೋಲ್ ಮಾಡೋದು, ಅಂದರೆ ನಲ್, ಡೇಟ್ ಟೈಪ್, ಜನ್ರೇಟರ್ಸ್ ಹೇಗೆ ಯೂಸ್ ಮಾಡೋದು, ಇದನ್ನೆಲ್ಲ ನೋಡಿದ್ವಿ. ಇದಕ್ಕಿಂತ ಒಂದು ವೆರಿ ಇಂಪಾರ್ಟೆಂಟ್, ವೆರಿ ಯೂಸ್ಫುಲ್ ಫೀಚರ್ ಏನು ಅಂತ ಹೇಳಿದ್ರೆ, ನೀವು ನೋಡ್ಬೋದು ಅಡ್ರೆಸ್ v1 ಅಂತ ಒಂದು ಟೇಬಲ್ ಇದೆ. ರೈಟ್ ನೌ ಇಟ್ ಇಸ್ ಆಲ್ ಎಂಟಿ, ಇದರಲ್ಲಿ ಯಾವುದೇ ರೀತಿ ಡೇಟಾ ಇಲ್ಲ. ಇಲ್ಲಿ 2 ಕಾಲಮ್ ಇದೆ, ಕಸ್ಟಮರ್ UUID ಆ್ಯಂಡ್ ಕಸ್ಟಮರ್ ಅಡ್ರೆಸ್. ಈ ಕಸ್ಟಮರ್ UUID ಬಂದು ಇಟ್ ಈಸ್ ಅ ಫಾರಿನ್ ಕೀ ರೆಫರೆನ್ಸ್ ಟು ದ ಪ್ರೈಮರಿ ಕೀ ಆಫ್ ದಿಸ್ ಟೇಬಲ್ ವಿಚ್ ಇಸ್ ಕಸ್ಟಮರ್ v4. ಓಕೆ, ಅಂದರೆ ಇಲ್ಲಿ ಏನೇ ನಾವು ಡೇಟಾ ಆ್ಯಡ್ ಮಾಡಿದ್ರು ಈ ಅಡ್ರೆಸ್ v1ನಲ್ಲಿ ಈ UUID ಇಲ್ಲಿರೋ UUID ಮ್ಯಾಚ್ ಆಗಬೇಕು. ಇಲ್ಲಾಂದರೆ ನಾನು ಡೇಟಾ ಇನ್ಸರ್ಟ್ ಮಾಡೋಕ್ಕೆ ಆಗಲ್ಲ.
ಸೊ ಇದನ್ನು ಹೇಗೆ ಸಿಂತಲ್ಲಿ ಜನ್ರೇಟ್ ಮಾಡೋದು ನೋಡೋಣ. ಸೊ ಫಸ್ಟು ಕಮ್ಯಾಂಡ್ ನೋಡ್ಕೊಂಬರೋಣ. ನೋಡಿ, ಕಮ್ಯಾಂಡು ಈ ಮುಂಚಿನ ಕಮ್ಯಾಂಡ್ ಥರನೇ ಸೇಮ್ ಇದೆ, ಸಿಂತ್ ಜನ್ರೇಟ್. ಆದರೆ ಇಲ್ಲಿ ಏನು ಅಂದರೆ ಬರೀ ಅಡ್ರೆಸ್ ಟೇಬಲ್ ಮಾತ್ರ ಜನ್ರೇಟ್ ಮಾಡ್ತಾ ಇದ್ದೀವಿ. V4 ಆಲ್ರೆಡಿ ಜನ್ರೇಟ್ ಮಾಡಿದ್ದೀವಿ, ಸೊ ಮತ್ತೆ ಅದನ್ನು ಜನ್ರೇಟ್ ಮಾಡ್ತಾ ಇಲ್ಲ ನಾವು. ಇನ್ನು ಮಿಕ್ಕಿದೆಲ್ಲ ಕಮ್ಯಾಂಡ್ ಸೇಮ್ ಇದೆ. ಈ JSON ಫೈಲ್ನ ನೋಡೋಣ, ಅಡ್ರೆಸ್ JSON ಹೋದರೆ ಟೈಪ್ ಲೆಂತ್ ಸೇಮ್ ಇದೆ, ಸೊ ಅದ್ರ ಬಗ್ಗೆ ಏನು ಚಿಂತೆ ಬೇಡ. ಕಂಟೆಂಟಲ್ಲಿ 2 ಆಟ್ರಿಬ್ಯೂಟ್ ಇದೆ, ಕಸ್ಟಮರ್ ಅಡ್ರೆಸ್ ಆ್ಯಂಡ್ UUID. ಕಸ್ಟಮರ್ ಅಡ್ರೆಸ್ ಈಸ್ ಸಿಮಿಲರ್ ಟು ಲೆಟ್ಸ್ ಎ ಕಸ್ಟಮರ್ ಫಸ್ಟ್ ನೇಮ್. ಇಲ್ಲಿ ಟೈಪ್ ಸ್ಟ್ರಿಂಗು ಫೇಕರ್ ಜನ್ರೇಟರ್ ಬಂದು ಅಡ್ರೆಸ್ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದೀವಿ. ಈ UUID ಬಂದು ಇಲ್ಲಿ ಟೈಪ್ ಸೇಮ್ ಆ್ಯಸ್ ಅಂತ ಕೊಟ್ಟಿದ್ದೀವಿ. ಸೇಮ್ ಆ್ಯಸ್ ಅಂದರೆ ಇಟ್ ಈಸ್ ಅ ಸ್ಪೆಷಲ್ ಟೈಪ್ ದಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಸಿಂತ್. ಸೇಮ್ ಆ್ಯಸ್ ಕೊಟ್ಟು ರೆಫರೆನ್ಸ್ ಕೊಡ್ತಾ ಇದ್ದೀವಿ. ಈ ರೆಫರೆನ್ಸಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ರೆಫರಿಂಗ್ ಟು ದಿ ಅದರ್ ಕಲೆಕ್ಷನ್. ಇಲ್ಲಿ ನೋಡಿ, customer_v4 ಡಾಟ್ ಕಂಟೆಂಟ್ ಡಾಟ್ ಕಸ್ಟಮರ್ UUID ಅಂದರೆ ಈ ಕಾಲಮಲ್ಲಿ ಏನು ಡೇಟಾ ಜನ್ರೇಟ್ ಮಾಡ್ತೀರೋ ದ ಡೇಟಾ ಹ್ಯಾಸ್ ಟು ಬಿ ಎಕ್ಸಾಕ್ಟ್ಲಿ ದ ಸೇಮ್ ಆಸ್ ಕಸ್ಟಮರ್ V4. ಇದೇ ಕಸ್ಟಮರ್ V4 ಅಲ್ವಾ? ಕಸ್ಟಮರ್ V4 ಕಂಟೆಂಟ್ ಕಸ್ಟಮರ್ V4 ಡಾಟ್ ಕಂಟೆಂಟ್ ಡಾಟ್ ಕಸ್ಟಮರ್ UUID. ಸೊ ಸೇಮ್ ರೆಫರೆನ್ಸನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನೋಡೋಣ. ಸೊ ಮತ್ತೆ ಸಿಂತ್ ಕಮ್ಯಾಂಡ್ಸ್ ಟೆಕ್ಸ್ಟ್ ಬಂದು ಇದು ಕಾಪಿ ಮಾಡ್ತಾ ಇದ್ದೀನಿ ಕಮ್ಯಾಂಡು. ರೈಟ್ ಕ್ಲಿಕ್, ಇಲ್ಲಿ ಒಂದು 100 ರೆಕಾರ್ಡ್ಸ್ ಜನ್ರೇಟ್ ಮಾಡೋಣ. ಜನ್ರೇಟ್ ಆಯಿತು. ಗೋ ಬ್ಯಾಕ್ ಟು ದ ಡೇಟಾಬೇಸ್. ಅಡ್ರೆಸ್ V1 ಮೇಲೆ ರಿಫ್ರೆಶ್ ಮಾಡ್ತೀನಿ. ನೀವು ನೋಡ್ಬೋದು 48K ಆಯಿತು ಇವಾಗ ಸೈಜು. ವ್ಯೂ ಡೇಟಾ. ಓಕೆ, ಸೊ ಇಲ್ಲಿ ನೋಡ್ಬೋದು ಕಸ್ಟಮರ್ UUID ಹಾಗೂ ಕಸ್ಟಮರ್ ಅಡ್ರೆಸ್ ಜನ್ರೇಟ್ ಆಗಿದೆ. ಒಂದು 121 ರೆಕಾರ್ಡ್ಸ್ಗೆ ಜನ್ರೇಟ್ ಆಗಿದೆ. ಇದನ್ನು ಇಮ್ಮಿಡಿಯೇಟಾಗಿ ಹೇಳ್ಬೋದು ದಿಸ್ ಇಸ್ ಆಲ್ರೆಡಿ ಮ್ಯಾಚಿಂಗ್ ವಿತ್ ದ ಡೇಟಾ ಇನ್ ಕಸ್ಟಮರ್ V4. ಅದು ಹೇಗೆ ಕಾನ್ಫಿಡೆಂಟ್ ಹೇಳ್ಬೋದು ಅಂದರೆ ನಾವು ಆಲ್ರೆಡಿ ಫಾರಿನ್ ಕೀ ಡಿಫೈನ್ ಮಾಡಿದ್ದೀವಿ. ಈ ಫಾರಿನ್ ಕೀ ಡಿಫೈನ್ ಮಾಡಿದ್ರೆ ಅರ್ಥ ಏನು ಅಂದರೆ ಈ ಡೇಟಾ ಇಲ್ಲಿ ಇನ್ಸರ್ಟ್ ಆಗೋ ಮುಂಚೆನೇ ಇಟ್ ಈಸ್ ಬೀಯಿಂಗ್ ಚೆಕ್ಡ್ ಅಗೇನ್ಸ್ಟ್ ದಿ ಪ್ರೈಮರಿ ಕೀ ಆಫ್ ದಿಸ್ ಟೇಬಲ್. ಸೊ ನಿಮ್ಗೆ ಗೊತ್ತಿರ್ಬೋದು, ನಿಮ್ಗೆ ಯಾರ್ಯಾರಿಗೆ ಪ್ರೈಮರಿ ಕೀ ಫಾರಿನ್ ಕೀ ಡೀಟೇಲಾಗಿ ಗೊತ್ತೋ ಯು ವಿಲ್ ನೋ ದಟ್ ಈ ಥರ ಒಂದು ಫಾರಿನ್ ಕೀ ರೆಕಾರ್ಡ್ ಇನ್ಸರ್ಟ್ ಮಾಡೋ ಮುಂಚೆ ಅದು ಪ್ರೈಮರಿ ಕೀಲಿ ಚೆಕ್ ಆಗಿಬಿಟ್ಟೆ ಇನ್ಸರ್ಟ್ ಆಗೋದು, ಇಲ್ಲ ಅಂದರೆ ಡೇಟಾಬೇಸ್ ಎರರ್ ಕೊಡುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ರೆಕಾರ್ಡ್ಸ್ ಇನ್ಸರ್ಟ್ ಆಗೋಗಿದೆ, ವಿಚ್ ಮೀನ್ಸ್ ಇಟ್ ಈಸ್ ಆಲ್ರೆಡಿ ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು. ಬಟ್ ಸ್ಟಿಲ್ ಇದನ್ನು ನಾವು ವೆರಿಫೈ ಮಾಡೋಕ್ಕೆ ಒಂದು ಸಿಂಪಲ್ ಸ್ಕ್ರಿಪ್ಟ್ ಬರೆಯೋಣ. ಒಂದು ಸ್ಕ್ರಿಪ್ಟ್ ಅಂದರೆ ಒಂದು ಸೆಲೆಕ್ಟ್ ಕ್ವೆರಿ. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಡೇಟಾ ಡಾಟ್ ಕಸ್ಟಮರ್. ಇಲ್ಲಿ ಸ್ಕೀಮಾ ಚೇಂಜ್ ಮಾಡ್ತೀನಿ, ಒಂದೇ ನಿಮಿಷ. ಕಸ್ಟಮರ್ ಡೇಟಾ ಅಂತ ಹೇಳ್ಬಿಟ್ಟು ಸೊ ಅವಾಗ ಕ್ವೆರಿ ನಮ್ಮದು ಸಿಂಪಲ್ ಆಗುತ್ತೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ V4 ಜಾಯಿನ್ ವಿತ್ address V1 using customer_UUID ಅಂತ ಹೇಳ್ಬಿಟ್ಟು ನೋಡಿ ಇವಾಗ. ಸೊ ವಿ ಜಾಯಿನ್ ಕಸ್ಟಮರ್ V4 ವಿತ್ ಅಡ್ರೆಸ್ ಟೇಬಲ್ ಯೂಸಿಂಗ್ ದ ಕಸ್ಟಮರ್ UUID ಕಾಲಮ್, ಯಾಕಂದರೆ ದಟ್ ಈಸ್ ದ ಕಾಮನ್ ಕಾಲಮ್ ಬಿಟ್ವೀನ್ ದ ಟೇಬಲ್ಸ್. ಇಲ್ಲಿ ನೋಡ್ಬೋದು ಡೇಟಾ ಬಂದಿದೆ. ಈ ಫಸ್ಟ್ 6 ಕಾಲಮ್ಸ್ UUID, ID, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಕಸ್ಟಮರ್ ಸಿನ್ಸ್ ಆ್ಯಂಡ್ ಜೆಂಡರ್ ಇದೆಲ್ಲ ನಮ್ಮ ಫಸ್ಟ್ ಟೇಬಲಿಂದ ಬರ್ತಾ ಇದೆ. ಯಾವುದು? ಕಸ್ಟಮರ್ V4. ಅಡ್ರೆಸ್ ಮಾತ್ರ ಲಾಸ್ಟ್ ಟೇಬಲಿಂದ ಬರ್ತಾ ಇದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಡೇಟಾ ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಜಾಯಿನ್ ಆಗಿದೆ. ವಾಟ್ ಎವರ್ ರೆಕಾರ್ಡ್ಸ್ ಆರ್ ದೇರ್ ಇನ್ ದಿ ಅಡ್ರೆಸ್ ಟೇಬಲ್, ಆ ವ್ಯಾಲ್ಯೂಸು ಇಟ್ ಈಸ್ ಆಲ್ರೆಡಿ ಮ್ಯಾಚಿಂಗ್ ದ ವ್ಯಾಲ್ಯೂಸ್ ಇನ್ ದ ಕಸ್ಟಮರ್ ಟೇಬಲ್. ಹಾಗಾಗಿನೇ ವಿ ಆರ್ ಏಬಲ್ ಟು ರನ್ ದಿಸ್ ಕ್ವೆರಿ ಆ್ಯಂಡ್ ಸಿ ದ ಡೇಟಾ. ಸೊ ಇದು ಇನ್ ಮೈ ಪರ್ಸ್ಪೆಕ್ಟಿವ್ ದಿಸ್ ಇಸ್ ಅ ವೆರಿ ಪವರ್ಫುಲ್ ಫೀಚರ್. ದಿಸ್ ಇಸ್ ಅ USP ಆಫ್ ಸಿಂತ್. ನಾನು ಇದ್ರ ಮುಂಚೆ ಡೇಟಾ ಜನ್ರೇಟ್ ಮಾಡಿದ್ದೀನಿ, ನಾನು ಹಲವಾರು ಟೂಲ್ಸ್ ಯೂಸ್ ಮಾಡಿದ್ದೀನಿ. ಎಕ್ಸೆಲಲ್ಲಿ ಡೇಟಾ ಜನ್ರೇಟ್ ಮಾಡಿದ್ದೀನಿ ಫಾರ್ ಅಪ್ ಟು 10 ಮಿಲಿಯನ್ ರೆಕಾರ್ಡ್ಸು. ತುಂಬ ಕಷ್ಟವಾಗಿತ್ತು. ಜನ್ರೇಟ್ ಮಾಡೋದು ಒಂದು ಕಷ್ಟ ಅಂತ ಹೇಳಿದ್ರೆ, ಇನ್ನೊಂದು ಕಷ್ಟ ಏನು ಅಂತ ಹೇಳಿದ್ರೆ ಆ ಜನ್ರೇಟ್ ಮಾಡಿರೋ ಡೇಟಾ ಸೆಟ್ಸ್ನ ಮ್ಯಾಚ್ ಮಾಡೋದು, ಎಸ್ಪೆಷಲಿ ಪ್ರೈಮರಿ ಕೀ, ಫಾರಿನ್ ಕೀ ಅದನ್ನು ಕೂತ್ಕೊಂಡು ಮ್ಯಾನಿಪುಲೇಟ್ ಮಾಡೋದು, ಅದು ಮಾಡೋರಿಗೆ ಗೊತ್ತದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು. ಆದರೆ
ಈ ಸಿಂತ್ ಟೂಲಲ್ಲಿ ಅಷ್ಟು ಈಸಿ ಮಾಡಿದ್ದಾರೆ. ನೀವು ಸುಮ್ಮನೆ ಒಂದು ರೆಫರೆನ್ಸ್ ಕೊಟ್ಬಿಟ್ರೆ ಇಟ್ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್. ಇನ್ನೂ ಈ ಟೂಲ್ ಇನ್ನೂ ಡೆವಲಪ್ ಆಗ್ತಾಯಿದೆ, ಇನ್ನೂ ಸಾಕಷ್ಟು ಫೀಚರ್ಸ್ ಬರ್ಬೋದು. ಬಟ್ ರೈಟ್ ನೌ ಅವ್ರು ಯಾವ ಫೀಚರ್ಸ್ ಕೊಟ್ಟಿದ್ದಾರೋ ಅವರು ಎಲ್ಲ ಥರದ ಇಂಪಾರ್ಟೆಂಟ್ ಆ್ಯಂಡ್ ಕ್ರಿಟಿಕಲ್ ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಅಂದ ಟಾಪ್ ಪ್ರಾಬ್ಲಮ್ಸ್ ಏನಿದೆಯೋ ಅದನ್ನು ಅಡ್ರೆಸ್ ಮಾಡಿದ್ದಾರೆ. ಆ್ಯಂಡ್ ಒನ್ ಆಫ್ ದ ಪ್ರಾಬ್ಲಮ್ ಇಸ್ ದಿಸ್. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ನೀವು ಡೇಟಾ ಸೆಟ್ ಈ ಮಾಕಪ್ ಡೇಟಾ ಕ್ರಿಯೇಟ್ ಮಾಡುವಾಗ ಒಂದೊಂದು ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಒಂದು 10-12 ಟೇಬಲ್ ಇದ್ದರೆ ಅದರದ್ದು ಪ್ರೈಮರಿ ಕೀ ಫಾರಿನ್ ಕೀ ರಿಲೇಷನ್ಶಿಪ್ ಎಲ್ಲ ಗೊತ್ತಿದ್ದರೆ ನೀವು ಆಲ್ರೆಡಿ JSON-ಅಲ್ಲಿ ಕಾನ್ಫಿಗರ್ ಮಾಡ್ಬೋದು. ಕಾನ್ಫಿಗರ್ ಮಾಡಿ ರನ್ ಅಂತ ಕೊಟ್ಟರೆ ನಿಮಗೆ 10,000 ರೆಕಾರ್ಡ್ಸ್ ಇರ್ಬೋದು, 50,000 ರೆಕಾರ್ಡ್ಸ್ ಇರ್ಬೋದು, ನಿಮ್ಗೆ ಎಷ್ಟು ಡೇಟಾ ಬೇಕೋ ಅಷ್ಟು ಜನ್ರೇಟ್ ಮಾಡ್ಬೋದು. ಅದನ್ನು ನೆನಪಿರಲಿ, ಈ ಸಿಂತ್ ಅನ್ನೋದು ಇನ್ನೂ ಇಟ್ ಈಸ್ ಅಂಡರ್ ಆ್ಯಕ್ಟಿವ್ ಡೆವಲಪ್ಮೆಂಟ್. ಇದು ಇನ್ನೂ ಕೆಲವು ಬಗ್ಸ್ ಎಲ್ಲ ಇದೆ, ಅದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಬಟ್ ಈ ಟೂಲಲ್ಲಿ ಸಾಕಷ್ಟು ಪೊಟೆನ್ಷಿಯಲ್ ಇದೆ. ನೀವು ಇವಾಗಲೇ ಕಲ್ತ್ಬಿಟ್ರೆ ಖಂಡಿತ ಈ ಟೂಲ್ ಇವತ್ತಿಲ್ಲ ನಾಳೆ ಇಟ್ ವಿಲ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ETL ಟೆಸ್ಟಿಂಗ್ ಆ್ಯಂಡ್ ಡೇಟಾಬೇಸ್ ಡೆವಲಪ್ಮೆಂಟ್. ಇದ್ರ ಬಗ್ಗೆ ಇನ್ನೂ ಕಲಿಬೇಕು ಅಂದರೆ ಸಿಂತ್ ವೆಬ್ಸೈಟ್ಗೆ ಹೋಗಿ Getsynth.com ಅಂತ ಹೇಳಿ, ಅವ್ರ ವೆಬ್ಸೈಟಲ್ಲಿ ಡಾಕ್ಯುಮೆಂಟೇಷನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ಎಲ್ಲ ಜನ್ರೇಟರ್ಸ್ದು ಡೀಟೇಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಸ್ಟ್ರಿಂಗ್ ಕ್ಲಿಕ್ ಮಾಡಿದ್ದೀನಿ. ಸ್ಟ್ರಿಂಗಲ್ಲಿ ಯಾವ ಥರದ್ದು ಜನ್ರೇಟರ್ಸ್ ಇದೆ, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇದನ್ನು ನಾವು ಆಲ್ರೆಡಿ ನಮ್ಮ ಡೆಮೋಲ್ ನೋಡಿದ್ದೀವಿ. ಆ ಥರ ಸುಮಾರು ಜನ್ರೇಟರ್ಸು ಇವರು ಸಪೋರ್ಟ್ ಮಾಡ್ತಾರೆ, ನೀವು ಅದನ್ನು ನೋಡ್ಬೋದು. ಹಾಗೆ ಈ ಒನ್ ಆಫ್ ಆ್ಯಂಡ್ ಸೇಮ್ ಆ್ಯಸ್ ಅದರದ್ದು ಇಲ್ಲಿ ಎಕ್ಸ್ಪ್ಲನೇಷನ್ ವಿತ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಡಾಕ್ಯುಮೆಂಟೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವಿದು ಓದಿದ್ರೆ ಸಾಕು, ನಿಮಗೇನು ಇದ್ರ ಮೇಲೆ ಯಾವುದೇ ರೀತಿ ಟ್ಯುಟೋರಿಯಲ್ಸ್ ಏನೋ ಬೇಕಾಗಿರಲ್ಲ. ಡಾಕ್ಯುಮೆಂಟೇಷನ್ ನೋಡಿ ನೀವೇ ಟ್ರೈ ಮಾಡ್ಕೋಬೋದು. ಸೊ ವಿಡಿಯೋ ಕೊನೆಗೆ ಬಂದಿದ್ದೀವಿ ನಾವು. ನಿಮ್ಗೆ ಹೇಗೆ ಅನಿಸ್ತು? ಈ ಟೂಲ್ ತುಂಬ ಯೂಸ್ಫುಲ್ ಆಗಿದೆ ಅಲ್ವಾ? ಖಂಡಿತ. ಹಾಗಿದ್ರೆ ಒಂದು ರಿಕ್ವೆಸ್ಟ್, ಈ ಟೂಲ್ನ ಜನ್ರೇಟ್ ಮಾಡಿರೋದು ನಮ್ಮ ಓಪನ್ ಸೋರ್ಸ್ ಕಮ್ಯುನಿಟಿಯಿಂದ. ಸೊ ದಯವಿಟ್ಟು ಇವ್ರ ಗಿಟ್ ಹಬ್ ಪೇಜ್ಗೆ ಹೋಗ್ಬಿಟ್ಟು, ಈ ಲಿಂಕ್ ಬಂದು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇಡ್ತೀನಿ, ಹೋಗ್ಬಿಟ್ಟು ದಯವಿಟ್ಟು ಅವ್ರ ರೆಪೋಸಿಟ್ರಿನ ಸ್ಟಾರ್ ಮಾಡಿ. ಯಾಕಂದರೆ ನೋಡಿ, ಎಷ್ಟೊಂದು ಜನ ವಾಲಂಟಿಯರ್ಸ್ ಇದ್ದಾರೆ, ಅವರು ಎಲ್ಲ ಸೇರಿಕೊಂಡು ಔಟ್ ಆಫ್ ದೇರ್ ಓನ್ ಟೈಮ್ ಈ ಟೂಲ್ನ ಜನ್ರೇಟ್ ಮಾಡ್ತಾರೆ. ಅವರು ನಿಮ್ಮ ಥರ ಒಂದು ಡೆವಲಪರ್ಸೇ. ಖಂಡಿತ ಅವ್ರ ಎಫರ್ಟ್ನ ನಾವು ಅಪ್ರಿಷಿಯೇಟ್ ಮಾಡಿದ್ರೆ ನಾಳೆ ದಿನ ಈ ಟೂಲ್ ಇನ್ನೂ ಬೆಳೆದು ಇನ್ನೂ ನಮಗೆ ಫೀಚರ್ಸ್ ಆ್ಯಡ್ ಮಾಡ್ತಾರೆ, ನಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗೀತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಕೊಲೀಗ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಕೊಡಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಕೊಲೀಗ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇದೇ ಥರ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಒಂದು ವೆರಿ ಹೆಲ್ಪ್ಫುಲ್ ಟಾಪಿಕ್ಸ್, ಯೂಸ್ಫುಲ್ ಟಾಪಿಕ್ಸ್ ಮೇಲೆ ನಾನು ವೀಡಿಯೋಸ್ ಇನ್ನೂ ಮಾಡ್ತಾ ಇರ್ತೀನಿ ಫ್ಯೂಚರಲ್ಲಿ. ಸೊ ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಗೊತ್ತಾಗಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ಆ ಬೆಲ್ ಅಥವಾ ನೋಟಿಫಿಕೇಷನ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಫೋನಲ್ಲಿ ಅಥವಾ ನಿಮ್ಗೆ ಯಾವುದೇ ಡಿವೈಸಲ್ಲಿದ್ದು ನಿಮ್ಗೆ ಇಮ್ಮಿಡಿಯೇಟಾಗಿ ಅಲರ್ಟ್ ಬರುತ್ತೆ. ಸೊ ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗೋಣ. ಧನ್ಯವಾದಗಳು.